ಎಲ್ಲರೂ ದೇವರ ನಿಮಿಷ ನಮ್ಮ ಹೃದಯಗಳು ನಾವು ದೇವರಿಗೆ ಸಮರ್ಪಿಸುವರಾಗಿ ಕರ್ತನೇ ದಿವಸ ನೊಟ್ಟಿಗೆ ಮಾತನಾಡಿಸುವ ನಿನ್ನ ವಾಕ್ಯದಿಂದ ನಿನ್ನೊಟ್ಟಿಗೆ ಮಾತನಾಡು. ನಿನ್ನ ಪ್ರಸನ್ನತೆಯಿಂದ ಸ್ವಾಮಿ ನನ್ನ ಜೀವಿತವನ್ನು ಮುಟ್ಟದಕ್ಕಾಗಿ ಸ್ತೋತ್ರ. ಈ ದಿವಸ ನಿನ್ನ ವಾಕ್ಯದಿಂದ ನನ್ನನ್ನು ಕೆತ್ತು ಎಂಬುದಾಗಿ ನಾವು ಕೇಳೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ವಿ ವರ್ಷಿಪ್ ಯು. ನಾವು ಬಂದ ರೀತಿಯಲ್ಲಿ ಹಿಂತಿರುಗಿ ಹೋಗುವಂತೆ ಸ್ವಾಮಿ ನಮ್ಮ ಹೃದಯಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಸ್ವಾಮಿ ಅಳಿಸಲಾಗದ ಒಂದು ಕಾರ್ಯವನ್ನು ನೀನು ಮಾಡಿರುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಯೆಹೋವನ ಮೇಲೆ ಆತುಕೊಳ್ಳುವರು, ನೂತನವಾದ ಬಲವನ್ನು ಹೊಂದುವರು. ಅವರು ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಏರುವರು. ಅವರು ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ ನಮ್ಮ ವಾಕ್ಯ ಹೇಳ್ತದೆ. ಈ ದಿವಸ ನಾವು ನಿನ್ನ ಮೇಲೆ ಆತುಕೊಳ್ತಾ ಇರುವಾಗ, ನಿನ್ನ ವಾಕ್ಯದ ಮೇಲೆ ನಾವು ಆತುಕೊಳ್ತಾ ಇರುವಾಗ ನಮ್ಮ ಜೀವಿತಗಳು ಸ್ವಾಮಿ ನೂತನವಾದ ಬಲದಿಂದ ತುಂಬಿಸಲ್ಪಡಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದರ ಮೂಲಕ ಸ್ವಾಮಿ ಎಲ್ಲ ಪರಿಸ್ಥಿತಿಗಳಿಗೆ ಮಿಗಿಲಾಗಿ ನಾವು ಹದ್ದಿನ ರೀತಿಯಲ್ಲಿ ಯಾವಾಗಲೂ ಸ್ವಾಮಿ ಮೇಲಕ್ಕೆ ಏರುವವರಾಗಿ ಈ ಲೋಕದಲ್ಲಿ ನಾವು ನಡೀತಾ ಇರುವಾಗ ಸ್ವಾಮಿ ನಾವು ಬೆಳಲದಂತೆ, ನಾವು ಓಡ್ತಾ ಇರುವಾಗ ಕರ್ತನೆ ದಣಿಯದಂತೆ ನಿನ್ನ ನೂತನವಾದ ಬಲ ಈ ದಿವಸ ನಮ್ಮನ್ನು ಆವರಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಎಲ್ಲದರಲ್ಲಿ ಸ್ವಾಮಿ, ಎಲ್ಲದರ ಮೂಲಕ ಕೇವಲ ಯೇಸುವಿನ ನಾಮ ಒಂದೇ ಮಹಿಮದಲ್ಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನು ತಗ್ಗಿಸಿಕೊಳ್ತೇವೆ, ನಾಮವನ್ನು ನಾವು ಹೆಚ್ಚಿಸ್ತೇವೆ. ಯೇಸು ಕ್ರಿಸ್ತನ ಪುನರುತ್ಥಾನದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಜಯ, ಬಿಡುಗಡೆ, ಉತ್ತರಗಳನ್ನು ಹೊಂದಿದ್ದೇವೆ ಸ್ವಾಮಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡೋರಿಗೆ ಕೈ ಕೊಟ್ಟು ಹೇಳಿ, ನಾವು ಯೇಸುವಿನ ಸನ್ನಿಧಾನದಲ್ಲಿದ್ದೇವೆ. ನಾವು ಯೇಸುವಿನ ಸನ್ನಿಧಾನದಲ್ಲಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಓಕೆ, ಇವತ್ತು ಬೇಗನೆ ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ ಪ್ರಿಯರೇ. 15 ಅಥವಾ 20 ನಿಮಿಷಗಳ ಕಾಲ ನಂತರ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಹಲ್ಲೆಲೂಯಾ. ಸೊ ನಾನು ಕಳೆದ 2 ವಾರಗಳ ಹಿಂದೆ ಹೇಳಿದಂಥ ವಾಕ್ಯ, ಸೊ ಐ ಜಸ್ಟ್ ವಾಂಟ್ ಟು ಕಂಟಿನ್ಯೂ, ಅದು ನಾನು ಮುಂದುವರಿಸಬೇಕೆಂಬುದಾಗಿ ಈ ಸಮಯದಲ್ಲಿ ನಾನು ಬಯಸ್ತೇನೆ. ಹಲ್ಲೆಲೂಯಾ. ಸೊ ಕಳೆದ 2 ವಾರಗಳ ಹಿಂದೆ ಸೊ ವಿ ಡಿಸ್ಕಸ್, ನಾವು ಪ್ರಾರ್ಥನೆಯ ಬಗ್ಗೆ ಕಲಿತುಕೊಂಡೆವು. ಎಷ್ಟು ಜನ ಜ್ಞಾಪಕ ಇದೆಯಾ? ಓಕೆ. ಸೊ ದೇವರ ವಾಕ್ಯದಲ್ಲಿ ದೇವರು ನಮ್ಮನ್ನು ಕರೆದಿರುವ ಉದ್ದೇಶ, ನಮ್ಮನ್ನು ನಿರ್ಮಿಸಿರುವಂಥ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ದೇಶಗಳಿಗೆ ಪ್ರಾರ್ಥನೆಯ ಆಲಯವನ್ನಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ವಿ ಹ್ಯಾವ್ ಟು ಪ್ರೇ, ವಿ ಶುಡ್ ಬಿ ದ ಹೌಸ್ ಆಫ್ ಪ್ರೇಯರ್. ಆಮೆನ್, ಹಲ್ಲೆಲೂಯಾ. ಪ್ರತಿ ದಿವಸ ಪ್ರಾರ್ಥನೆ ಮಾಡೋದು ಮಾತ್ರ. ಹಲ್ಲೆಲೂಯಾ. 1 2 3. ಓಕೆ, ಇನ್ನೊಂದ್ಸರಿ ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಕಳೆದ 2 ವಾರಗಳ ಹಿಂದೆ ನಾವು ಕೆಲವು ವಾಕ್ಯಗಳು ನೋಡಿಕೊಂಡು, ಮೊದಲನೇದಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಎವ್ರಿ ಡೇ, ಪ್ರತಿ ದಿವಸ ವೈಯಕ್ತಿಕವಾಗಿ ನಾವು ಪ್ರಾರ್ಥನೆಯ ಶಿಸ್ತನ್ನು ನಮ್ಮ ಜೀವನದಲ್ಲಿ ಹೊಂದಿಕೊಂಡಿರಬೇಕು. ಇಂಡಿವಿಜುವಲ್ ಪ್ರೇಯರ್, ವೈಯಕ್ತಿಕವಾದ ಒಂದು ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಇರಬೇಕು. ಮಕ್ಕಳಾಗಲಿ, ದೊಡ್ಡವರಾಗಲಿ, ವಯಸ್ಸಾದವರಾಗಲಿ, ಯೇಸುವಿನಲ್ಲಿ ಇವತ್ತೇ ಹುಟ್ಟಿದವರಾಗಲಿ, ಯೇಸುವಿನಲ್ಲಿ ಹುಟ್ಟಿ 50 ವರ್ಷ ಆಗಲಿ, ನಮ್ಮ ಜೀವಿತದಲ್ಲಿ ಪ್ರತಿ ದಿವಸ ನಾವು ವೈಯಕ್ತಿಕವಾಗಿ ದೇವರೊಟ್ಟಿಗೆ ಮಾತನಾಡುವಂಥ ಸಮಯ, ಮಾತನಾಡುವ ಸ್ಥಳ ನಮಗಿರಬೇಕು. ಎರಡನೇದಾಗಿ ನಾವು ಒಂದು ಗುಂಪಾಗಿ ಪ್ರಾರ್ಥನೆ ಮಾಡುವಂಥವರಾಗಿರ್ಬೇಕು. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿಕೊಳ್ಳೋರಾಗಿರ್ಬೇಕು, ಒಬ್ಬರಿಗೊಬ್ಬರು ಪ್ರಾರ್ಥಿಸೋರಾಗಿರ್ಬೇಕು, ಒಬ್ಬರ ಮನವಿಗಳನ್ನೊಬ್ಬರು ಅರಿತುಕೊಂಡವರಾಗಿ ಬಲಹೀನತೆಗಳಿಗೋಸ್ಕರ, ಅವರ ಅನಾರೋಗ್ಯಗಳಿಗೋಸ್ಕರ, ಅವರ ಸಮಸ್ಯೆಗಳಿಗೋಸ್ಕರ we need to pray. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡಿಕೊಂಡು ಸಭೆಯಾಗಿ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ಎಷ್ಟು ದೂರ ಹೋಗೋದಕ್ಕೆ ಸಾಧ್ಯ ಅಂದರೆ, ನಾವು ಎಷ್ಟು ಪ್ರಾರ್ಥನೆ ಮಾಡ್ತೇವೋ ಅಷ್ಟೇ ದೂರ ಹೋಗೋದಕ್ಕೆ ಸಾಧ್ಯ.
ಅಲ್ಲೆಲೂಯಾ. ಹೇಳ್ತಾನೆ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕು. ಮಕ್ಕಳೆಲ್ಲರೂ ಕೂತ್ಕೋಬೇಕು. ನೋಬಡಿ ಶುಡ್ ವಾಕ್. ಚಿಲ್ಡ್ರನ್, ಮಕ್ಕಳೆಲ್ಲರೂ ಈ ಸಮಯದಲ್ಲಿ ನಾವು ಕೂತ್ಕೊಂಡು ಎಚ್ಚರಿಕೆಯಿಂದ ನಾವು ಕೇಳಿಸ್ಕೊಂಡು ಆಮೇಲೆ ಅಲ್ಲೆಲೂಯಾ. ಓಕೆ, ನಾವು ಎಷ್ಟರ ಮಟ್ಟಿಗೆ ಪ್ರಾರ್ಥಿಸ್ತೀವೋ, ಎಷ್ಟು ದೂರದವರೆಗೆ ನಾವು ಪ್ರಾರ್ಥಿಸ್ತೀವೋ ಅಷ್ಟು ದೂರ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ. ನಾವು ಯಾವ ವಿಷಯಗಳಿಗೆ ಪ್ರಾರ್ಥಿಸ್ತೀವೋ ಆ ವಿಷಯಗಳಿಗೆ ಮಾತ್ರ, ಅಷ್ಟು ನಾವು ಆ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಹೊಂದಿಕೊಳ್ಳೋದಕ್ಕೆ ಮಾತ್ರ ನಮಗೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕು. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವನದಲ್ಲಿ ಅನೇಕ ವಿಧವಾದಂಥ ಅಡಚಣೆಗಳು ನಮ್ಮ ಪ್ರಾರ್ಥನೆಗೆ ವಿರುದ್ಧವಾಗಿ ಬರ್ತವೆ. ಅನೇಕ ವಿಧವಾದ ಸಮಸ್ಯೆಗಳನ್ನು ಪ್ರಾರ್ಥನೆಗಳಿಗೆ ವಿರುದ್ಧವಾಗಿ ಬರ್ತವೆ. ಅಲ್ಲವೇ? ಸೊ ಈ ತಡೆಗಳನ್ನು ಮೊಟ್ಟ ಮೊದಲಾಗಿ ನಮ್ಮ ಜೀವಿತದಿಂದ ನಾವು ತೆಗೆದು ಹಾಕಿಕೊಂಡವರಾಗಿ ನಾವು ಮಾಡೋ ಪ್ರತಿಯೊಂದು ಪ್ರಾರ್ಥನೆಗಳು, ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಬೈಬಲ್ನಲ್ಲಿ ನೀವು ಸಂಪೂರ್ಣವಾಗಿ ಆದಿಕಾಂಡದ ಪ್ರಕಟಣೆವರೆಗೆ ನಾವು ಓದೋದಾದರೆ, ದೇವರು ಪ್ರಾರ್ಥನೆಗಳು ಯಾಕೆ ನಿರ್ಮಿಸಿದ್ದಾನೆ ಅಂದರೆ, ನಾವು ಪ್ರಾರ್ಥನೆಗಳು ಮಾಡ್ತಾ ಇರುವಾಗ ದೇವರ ಪ್ರಾರ್ಥನೆಗಳನ್ನು ಉತ್ತರಿಸುವುದಕ್ಕೆ ಮಾತ್ರ ಆತ ನಿರ್ಮಿಸಿದ್ದಾನೆ. ಅಲ್ವೇ? ಅವ ಪ್ರೇಯರ್ಸ್, ನಮ್ಮ ಪ್ರಾರ್ಥನೆಗಳಿಗೆ ಖಂಡಿತವಾಗಿ ಉತ್ತರ ಬರ್ತದೆ. ಆಮೇಲೆ ಅಂತ ಹೇಳೋಣ. ಆಮೇಲೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬಂದಿರದೇ ಇರ್ಬೋದು. ನಾನು ಎಷ್ಟೋ ವರ್ಷದಿಂದ ಪ್ರೇಯರ್ ಮಾಡ್ತಾ ಇದ್ದೀನಿ ಬ್ರದರ್, ನನಗೆ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲದೆ ಇರ್ಬೋದು, ಆದರೆ ಇವತ್ತು ನಮಗೆ ಉತ್ತರ ಸಿಗ್ತದೆ. ಆಮೇಲೆ ಹೇಳಿದ್ರೆ ಮಾತ್ರ. ಆಮೇಲೆ ಹಲ್ಲೆಲೂಯಾ. ಸೊ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ನಾವು ಎಲ್ಲಿಗಾದರೂ ಹೋಗೋದಕ್ಕಿಂತ ಮುಂಚೆ, ನಾವು ಹೆಜ್ಜೆ ಇಡೋದಕ್ಕಿಂತ ಮುಂಚೆ, ನಾವು ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆ, ನಾವು ಹೋಗೋದಕ್ಕಿಂತ ಮುಂಚೆ ನಮ್ಮ ಪ್ರಾರ್ಥನೆ ಹೋಗಬೇಕು. ಯುವರ್ ಪ್ರೇಯರ್ ಶುಡ್ ಗೋ. ಹಲ್ಲೆಲೂಯಾ. ನೀವು ದಿವಸ ನೀವು ಪ್ರಾರಂಭ ಮಾಡುವಾಗ ನಾವು ಮೊಣಕಾಲು ಹಾಕಿ ನಾವು ಪ್ರಾರ್ಥನೆ ಮಾಡಿ, ದೇವರೇ ಇವತ್ತು ಈ ಸ್ಥಳಗಳಿಗೆ, ಈ ಕೆಲಸಗಳನ್ನು, ಈ ಒಂದು ವಿಷಯಗಳನ್ನು ನಾನು ಮಾಡೋದಕ್ಕಿದ್ದೇನೆ, ಇದರಲ್ಲಿ ನಿನ್ನ ಬಲ, ನಿನ್ನ ಸಹಾಯ, ನಿನ್ನ ಶಕ್ತಿ, ನಿನ್ನ ನಡೆಸುವಿಕೆ ನನಗೆ ಕೊಡು ಅಂತ ಹೇಳಿ ಫಸ್ಟ್ ಯು ಶುಡ್ ಸೆಂಡ್ ಯುವರ್ ಪ್ರೇಯರ್. ಕೆಲವರು ಪ್ರಾರ್ಥನೆ ಕಳಿಸಲ್ಲ, ಕೆಲವರು ಪ್ರಾರ್ಥನೆ ಮಾಡಲ್ಲ. ಅವರು ತಮ್ಮ ಸ್ವಂತ ಜ್ಞಾನ, ಸ್ವಂತ ಬಲ, ಸ್ವಂತ ಎಕ್ಸ್ಪೀರಿಯನ್ಸ್, ಸ್ವಂತ ಅನುಭವ, ಸ್ವಂತ ಟ್ಯಾಲೆಂಟ್ಗಳಿಂದ ಅವರು ಮುಂದೆ ಹೋಗ್ತಾರೆ. ಮುಂದೆ ಹೋದರೆ ನಮಗೆ ಗೊತ್ತು ಏನಾಗ್ತದಂತೆ. ಅಲ್ಲೂಯ, ನಾವು ಸೋಲ್ತೇವೆ, ನಾವು ಬಲಹೀನರಾಗ್ತೇವೆ, ನಾವು ನಿರುತ್ಸಾಹಗೊಳ್ತೇವೆ, ನಾವು ಡಿಸಪಾಯಿಂಟ್ ಆಗ್ತೇವೆ, ನಾವು ಡಿಪ್ರೆಸ್ ಆಗ್ತೇವೆ. ಬಿಫೋರ್ ಯು ಗೋ ಎನಿವೇರ್, ಸೆಂಡ್ ಯೋರ್ ಪ್ರೇಯರ್. ನೀನು ಎಲ್ಲಿಗಾದ್ರೂ ಹೋಗೋದಕ್ಕಿಂತ ಮುಂಚೆ, ಏನಾದರೂ ಕಾರ್ಯ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀನು ಯೇಸುವಿನ ನಾಮದಲ್ಲಿ ಆ ವಿಷಯಕ್ಕೋಸ್ಕರ ಪ್ರಾರ್ಥನೆ ನಿನ್ನ ಮುಂದಾಗಿ ಕಳಿಸ್ಬೇಕು. ದಟ್ಸ್ ವಾಟ್ ಮೈ ಹ್ಯಾಬಿಟ್. ಪ್ರತಿ ದಿವಸ ಈ ಹೊಸ ವರ್ಷದಲ್ಲಿ ನಾವು ಆಲ್ ನೈಟ್ ಪ್ರೇಯರ್ ಮಾಡ್ತಿರ್ತೀವಿ. ಅಲ್ಲೂಯ. ಕೆಲವರಿಗೆ ಪ್ರಾರ್ಥನೆ ಅನ್ನೋದು ಕೇವಲ ಒಂದು ಈವೆಂಟ್. ಈಗಿನ ಕಾಲದಲ್ಲಿ ನಾವು ಮಾಡ್ತೇವೆ, ಅನೇಕರು ಈವೆಂಟ್ಗಳು ಮಾಡ್ತಾರೆ. ಆಮೇಲೆ ನಮ್ಮ ಜೀವನದಲ್ಲಿ ಪ್ರೇಯರ್ ಅನ್ನೋದು ಈವೆಂಟ್ ಆಗಿರ್ಬಾರ್ದು. ಪ್ರೇಯರ್ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಮೂವ್ಮೆಂಟ್ ಆಗಿರೋದು, ನಮ್ಮೊಂದು ಚಲನೆ ಆಗಿರೋದು. ಕೆಲವರು ಪ್ರೇಯರ್ ಮಾಡ್ತಾರೆ. ಯಾವ ಪ್ರೇಯರ್ ಮಾಡ್ತಾರೆ ಅಂದರೆ, ಪಾಸ್ಟರ್ ಪ್ರಸಂಗ ಮಾಡೋದಾಗ ಮಾತ್ರ ಅವ್ರು ಏನು ಮಾಡ್ತಾರೆ, ಒಂದು ದಿವಸ ಉಪವಾಸ ಪ್ರಾರ್ಥನೆ ಮಾಡಿ ವಾಕ್ಯಗಳಿಗೆ ಸಿದ್ಧ ಆಗ್ತಾರೆ. ಕೆಲವರು ಪ್ರೇಯರ್ ಮಾಡ್ತಾರೆ ಯಾವಾಗ ಅಂತ ಹೇಳಿದ್ರೆ, ಯಾರಾದರೂ ಅವ್ರಿಗೆ ಪ್ರೀಚಿಂಗ್ ಬರ್ರಿ ಅಂತ ಕರೆದ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಯಾವಾಗ ಮಾಡ್ತಾರೆ? ಓನ್ಲಿ ಸಂಡೇ ಮಾತ್ರ ಪ್ರೇಯರ್ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೇಯರ್ ಪ್ರಿಪೇರ್ಸ್ ಅಸ್. ಪ್ರಾರ್ಥನೆ ಅನ್ನೋದು ನಮ್ಮ ಜೀವಿತಗಳನ್ನು ಸಿದ್ಧ ಮಾಡೋದು. ಸೊ ಪ್ರೇಯರ್ನಲ್ಲಿ ನಾವು ಸಿದ್ಧರಾಗಿಲ್ಲ ಅಂದರೆ ನಾವು ಖಂಡಿತವಾಗಿ ಸೋಲೋರಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಸೆಂಡ್ ಯೋರ್ ಪ್ರೇಯರ್ ಬಿಫೋರ್ ಯು ಗೋ. ನಾವು ಹೋಗೋದಕ್ಕಿಂತ ಮುಂಚೆ ನಮ್ಮ ಪ್ರಾರ್ಥನೆಗಳನ್ನು ನಾವು ಕಳಿಸ್ಬೇಕು. ಅದು ನಿಮ್ಮ ಸೇವೆ ಆಗಿರ್ಬೋದು,
ವೈಯಕ್ತಿಕವಾದ ಜೀವಿತ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ನೀವು ಕೈ ಹಾಕಿರೋ ಯಾವುದೇ ಉದ್ದೇಶ, ಯಾವುದೇ ಬಿಸ್ನೆಸ್ ಆಗಿರಲಿ, ಫಸ್ಟ್ ಪ್ರೇ. ಎಲ್ಲರಿಗೂ ಪ್ರೇ, ಪ್ರಾರ್ಥಿಸಿರಿ. ಅಲ್ಲೂಯ. ನನಗೆ ಹೇಳ್ಬೇಡ್ರಿ, ನಿಮ್ಗೆ ನೀವು ಹೇಳ್ಕೊಳ್ರಿ. ಅಲ್ಲೂಯ. ಇಟ್ ಈಸ್ ಈಸಿ. ನಾವು ಬೇರೆಯವರಿಗೆ ಪ್ರೇಯರ್ ಮಾಡ್ರಿ ಅಂತ ಹೇಳೋದು ಈಸಿ. ನಾನು ಸಮಸ್ಯೆಯಲ್ಲಿದ್ದಾಗ ನಾನು ಪ್ರೇಯರ್ ಮಾಡು ಅಂತ ನನಗೆ ನಾನು ಹೇಳ್ಕೊಳ್ಳೋದು ಕಷ್ಟ. ಇವತ್ತು ನಾವು ಅದನ್ನು ಕಲಿಬೇಕು. ಅಲ್ಲೂಯ, ಅಲ್ಲೂಯ. ಅದು ವೈಯಕ್ತಿಕವಾದ ಪ್ರಾರ್ಥನೆ, ಗುಂಪಾದ ಪ್ರಾರ್ಥನೆ, ಸಭೆಯಾದ ಪ್ರಾರ್ಥನೆ ಆಗಿದೆ. ಇವತ್ತು ಒಂದು ವಿಷಯವನ್ನು ನಾವು ನೋಡ್ಕೊಳ್ಳೋಣ. ವಾಟ್ ಈಸ್ ಇಟ್ ದಟ್ ಸ್ಟಾಪ್ಸ್ ಅಸ್ ಫ್ರಮ್ ಪ್ರೇಯರ್? ಪ್ರಾರ್ಥನೆಗೆ ನಮ್ಮನ್ನು ಅನೇಕ ವಿಷಯಗಳು ತಡೆ ಮಾಡ್ತವೆ. ಆದರೆ ಈ ದಿವಸ ಜಸ್ಟ್ ಗಾಡ್ ನೌ ರಿಮೈಂಡೆಡ್ ಮೀ. ಸೊ ಈ ಒಂದು ವಿಷಯ ನಾವು ನೋಡಿಕೊಂಡು ನಂತರ ಲೂಕನ ಸುವಾರ್ತೆ 18ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಅಲ್ಲೂಯ. ಸೊ ಮೊದಲನೇ ಒಂದು ವರ್ಷ ನೋಡ್ಕೊಳ್ಳೋಣ. ನಂತರ ನಾವು ಪ್ರಾರ್ಥನೆ ಯಾಕೆ ಇಂಪಾರ್ಟೆಂಟ್, ಪ್ರಾರ್ಥನೆ ನಾವು ಎಡೆಬಿಡದೆ ಯಾಕೆ ಮಾಡಬೇಕು, ಎಡೆಬಿಡದೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಏನಾಗ್ತದೆ, ಅದರ ಉದ್ದೇಶ ಏನು ಅನ್ನೋದು ಈ ಒಂದು ದಿವಸ 15-20 ನಿಮಿಷಗಳಲ್ಲಿ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಓಕೆ, ಮೊಟ್ಟ ಮೊದಲದಾಗಿ ಜ್ಞಾನೋಕ್ತಿ 25ನೇ ಅಧ್ಯಾಯ. ಜ್ಞಾನೋಕ್ತಿ 25ನೇ ಅಧ್ಯಾಯ 18ನೇ ವಚನ ಓದಿಕೊಳ್ಳೋಣ. ಇದು ಇಂಗ್ಲಿಷ್ನಲ್ಲಿ ಮಾತ್ರ ಬಹಳ ಕ್ಲಿಯರ್ ಆಗಿರ್ತದೆ. ಬಟ್ ಆದರೂ ಕನ್ನಡ ಬೈಬಲ್ಗಳಿರೋದಾದ್ರೆ, ನಮಗೆ ತೆಲುಗು ಬೈಬಲ್ಗಳಿರೋದಾದ್ರೆ ನಮ್ಮ ಬೈಬಲ್ಗಳನ್ನು ತೆರೆದು ಜ್ಞಾನೋಕ್ತಿ 25ನೇ ಅಧ್ಯಾಯ, ಜ್ಞಾನೋಕ್ತಿ 25ನೇ ಅಧ್ಯಾಯ 18ನೇ ವಚನ ಓದಿಕೊಳ್ಳೋಣ. Proverbs 25:18. ಯಾರಾದರೂ ಕನ್ನಡ ಬೈಬಲ್ ಇರೋದಾದ್ರೆ ಓಕೆ. ಜ್ಞಾನೋಕ್ತಿ 25ನೇ ಅಧ್ಯಾಯ 18ನೇ ವಚನ. ನಾನು KJ ಬೈಬಲಲ್ಲಿ ಓದ್ತಾ ಇದ್ದೇನೆ. ಸೊ ತನ್ನ ನೆರೆಯವರಿಗೆ ವಿರೋಧವಾಗಿ ಸುಳ್ಳು ಸಾಕ್ಷಿ ಹೇಳುವವನು ಚಮಟಿಗೆ, ಕತ್ತಿ ಮತ್ತು ಹರಿತವಾದ ಬಾಣವಾಗಿದ್ದಾನೆ. ತನ್ನ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳೋಣ. ತನ್ನ ನೆರೆಯವರಿಗೆ ವಿರೋಧವಾಗಿ ಸುಳ್ಳು ಸಾಕ್ಷಿ ಹೇಳುವವನು, ಅವನು ಯಾವುದಕ್ಕೆ ಸಮ ಅಂತ ಹೇಳಿದ್ರೆ ದೇವವಾಕ್ಯ ಹೇಳ್ತದೆ ಚಮಟಿಗೆ, ಕತ್ತಿಗೆ ಮತ್ತು ಬಹಳ ಚೂಪಾಗಿರುವಂತಹ ಒಂದು ಬಾಣಕ್ಕೆ ಸಮಾನನು. ಆಮೇಲೆ ಅಲ್ಲೂಯ. ಇನ್ ಇಂಗ್ಲಿಷಲ್ಲಿ ಏನು ಹೇಳ್ತದಪ್ಪ ಅಂತ ಹೇಳಿದ್ರೆ, ಐ ಆಮ್ ರೀಡಿಂಗ್ ಇನ್ ದ ಪ್ಯಾಷನ್ ಟ್ರಾನ್ಸ್ಲೇಷನ್. Lying about and slandering people are as bad as hitting them with a club or wounding them with an arrow or stabbing them with a sword. ನಮ್ಮ ಜೀವನದಲ್ಲಿ ಪ್ರಾರ್ಥನೆಗೆ ಅಡ್ಡಿಯಾಗುವ ಮೊಟ್ಟ ಮೊದಲನೇ ಅಫ್ಕೋರ್ಸ್ ಅನೇಕ ವಿಷಯಗಳಲ್ಲಿ ಈ ದಿವಸ ದೇವರು ನಮಗೆ ಜ್ಞಾಪಕ ಮಾಡ್ತಿರೋ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ವಿ ಆಲ್ ನೋ, ನಮ್ಮೆಲ್ಲರಿಗೂ ಗೊತ್ತು, ಅನೇಕರ ಜೀವಿತಗಳಲ್ಲಿ ಅನೇಕ ಬಲಹೀನತೆಗಳಿರ್ಬೋದು. ಎಷ್ಟು ಜನ ಹೇಳ್ತಾರೆ ನಮ್ಮ ಜೀವಿತದಲ್ಲಿ ಬಲಹೀನತೆ ಇಲ್ಲ ಅಂತೇಳಿ. ಪ್ರೈಸ್ ಲಾರ್ಡ್. ನಮ್ಮೆಲ್ಲ ಜೀವಿತದಲ್ಲಿ ಬಲಹೀನತೆ ಇದೆ. ಆಮೇಲೆ ಅಲ್ಲೂಯ. ನಮ್ಮ ಬಲಹೀನತೆಗಳು ಸ್ಪೆಷಲಿ ನಾವು ಎಷ್ಟು ಸಮಯ ಮಕ್ಕಳಾಗಿ ಒಬ್ಬರ ಬಲಹೀನತೆ ನಮ್ಮ ಜೀವನದಲ್ಲಿ ನಾವು ತಿಳ್ಕೊಂಡಾಗ ಆ ಬಲಹೀನತೆಗೋಸ್ಕರ ನಾವು ಏನು ಮಾಡಬೇಕು, ಆ ಬಲಹೀನತೆ ಇದೆ ಅಂತ ಹೇಳಿ ಗೊತ್ತಾದ್ಮೇಲೆ ನಾವು ಏನು ಮಾಡ್ಬೇಕು, ಆ ಬಲಹೀನತೆಗೋಸ್ಕರ ಯೇಸುವಿನ ಮಕ್ಕಳಾಗಿ ಏನು ಮಾಡಬೇಕು, ಅಕ್ಕ ಪ್ರೇಯರ್ ಮಾಡು. ಅಲ್ಲೂಯ. ಎಷ್ಟು ಜನ ಹೇಳ್ತಾರೆ ಪ್ರೇಯರ್ ಮಾಡ್ಬೇಕಂತ? ಯಾರೆಲ್ಲ ಎಷ್ಟು ಜನ ಹೇಳ್ತಾರೆ ಬಲಹೀನತೆಗೋಸ್ಕರ ಪ್ರೇಯರ್ ಮಾಡ್ಬೇಕಂತೇಳಿ? ನನ್ನ ಜೀವನದಲ್ಲಿ ಬಲಹೀನತೆ ಐತೆ, ನಿಮ್ಮ ಜೀವನದಲ್ಲಿ ಬಲಹೀನತೆ ಐತೆ. ಎಲ್ಲರೂ ಲೆಟ್ಸ್ ಟಾಕ್ ಅಬೌಟ್ ಕ್ರಿಶ್ಚಿಯನ್ಸ್. ಕ್ರೈಸ್ತವರ ಒಂದು ಜೀವಿತದಲ್ಲಿ, ಕ್ರೈಸ್ತವ ಸಭೆಯಲ್ಲಿ ನಾವೆಲ್ಲರಿಗೂ ಬಲಹೀನತೆ ಇರುವಾಗ ನಾವೇನು ಮಾಡ್ಬೇಕಂತೆ? ಮೊಟ್ಟ ಮೊದಲನಾಗಿ ಪ್ರೇಯರ್ ಮಾಡಬೇಕು. ಏನು ಮಾಡಬೇಕು? ಪ್ರೇಯರ್ ಮಾಡಬೇಕು. ನಾವು ಪ್ರೇಯರ್ ಮಾಡಲ್ಲ, ನಾವೇನು ಮಾಡ್ತೀವಿ ಅಂದರೆ ಆ ಬಲಹೀನತೆಯನ್ನು ಬಹಿರಂಗ ಮಾಡ್ತೀವಿ. ಆಮೇಲೆ ಬಲಹೀನತೆಯನ್ನು ಬಹಿರಂಗ ಮಾಡೋದಕ್ಕೆ ಕ್ರೈಸ್ತವರ ಅವಶ್ಯಕತೆ ಇಲ್ಲ. ಬಲಹೀನತೆಯನ್ನು ಬಹಿರಂಗ ಮಾಡೋದಕ್ಕೆ ಸೈತಾನ್ ಇದ್ದಾನೆ, ಸೈತಾನ್ ಏಜೆಂಟ್ಸ್ ಇದ್ದಾರೆ, ಲೋಕದಲ್ಲಿ ವ್ಯಕ್ತಿಗಳಿದ್ದಾರೆ, ಲೋಕದಲ್ಲಿರುವ ಜನರೇ ಸಾಕು ನಮ್ಮ ಜೀವನದಲ್ಲಿರುವ ಎಲ್ಲ ಬಲಹೀನತೆಗಳನ್ನು ಆಡಿ ಎಲ್ಲರಿಗೆ ಸಾರೋದಕ್ಕಾಗಿ, ಎಲ್ಲರಿಗೆ ಬಹಿರಂಗ ಮಾಡೋದಕ್ಕಾಗಿ. ನೀನು ನಾನು ಯೇಸುವಿನ ಮಗುವಾಗಿ ನಾವೇನು ಮಾಡಬೇಕು? ಬಲಹೀನತೆಗಳನ್ನು ನಾವು ಯಾವತ್ತೂ ಬಹಿರಂಗ ಮಾಡೋರಲ್ಲ, ಬಲಹೀನತೆಗಳಿಗೋಸ್ಕರ
ನಾವು ಬಲವಾಗಿ ಪ್ರೇಯರ್ ಮಾಡೋದಾಗಿದೆ. ಆಮೇಲೆ ಹಲ್ಲೆಲೂಯಾ. ನಾವು ಯಾವಾಗ ನಮ್ಮ ಬಲಹೀನತೆಗಳನ್ನು, ಬೇರೆಯವರ ಬಲಹೀನತೆಗಳನ್ನು ಬಹಿರಂಗ ಮಾಡ್ತೇವೋ, ಯು ಕ್ಯಾನಾಟ್ ಪ್ರೇ. ನೀನು ದೇವರಿಗೆ ಪ್ರೇಯರ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಬೇರೆಯವರ ಬಲಹೀನತೆಗಳನ್ನು ಇತರರಿಗೆ ಹೇಳುವಾಗ ಯು ಕ್ಯಾನಾಟ್ ಪ್ರೇ. ಯಾಕಂತ ಹೇಳಿದ್ರೆ ನಾವು ಬಲಹೀನತೆಗಳನ್ನು ಬಹಿರಂಗ ಯಾವಾಗ ಮಾಡ್ತೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದೆ ಇರೋವಾಗ, ವೆನ್ ಯು ಡೋಂಟ್ ಹ್ಯಾವ್ ಲವ್, ಆ ವ್ಯಕ್ತಿಯ ಮೇಲೆ, ಅವರ ಜೀವಿತದ ಮೇಲೆ, ನಾವು ಆ ಒಂದು ವ್ಯಕ್ತಿಯ ಮೇಲೆ ನಮಗೆ ಪ್ರೀತಿ ಇಲ್ಲದೆ ಇರುವಾಗ, ದೇವರ ಪ್ರೀತಿ ಇಲ್ಲದೆ ಇರುವಾಗ ನಾವು ಅದನ್ನು ಬಹಿರಂಗ ಮಾಡ್ತೀವಿ. ಇವತ್ತು ನಾವು ಪ್ರೇಯರ್ ಮಾಡಬೇಕು. ನಾವು ಬೇರೆಯವ್ರ ಸ್ಲ್ಯಾಂಡರ್, ಇಂಗ್ಲಿಷಲ್ಲಿ ಸ್ಲ್ಯಾಂಡರ್ ಅಂತ ಹೇಳಿದ್ರೆ ಇತರರನ್ನು ಕುರಿತು ಕೆಟ್ಟದ್ದಾಗಿ ಬೇರೆಯವರಿಗೆ ಹೇಳುವಂಥದ್ದು, ಸಾರುವಂಥದ್ದು, ಹಬ್ಬುವಂಥದ್ದು. ದಟ್ಸ್ ಕಾಲ್ಡ್ ಸ್ಲ್ಯಾಂಡರ್ ಇನ್ ಇಂಗ್ಲಿಷ್. ಕನ್ನಡದಲ್ಲಿಲ್ಲ, ತೆಲುಗಲ್ಲಿ ಕೂಡ ಇಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಲಾರ್ಡ್, ನನ್ನ ಜೀವನದಲ್ಲಿ ಬಲಹೀನತೆ ಐತೆ, ಬೇರೆಯವ್ರ ಜೀವನದಲ್ಲಿ ಬಲಹೀನತೆ ಐತೆ, ಯಾರ್ಯಾರ ಜೀವನದಲ್ಲಿ ಏನು ಬಲಹೀನತೆ ಐತೆ ನಿಮಗೆ ಗೊತ್ತಿರಬಹುದು. ಬಲಹೀನತೆಗಳು ನಮ್ಮ ಜೀವನದಲ್ಲಿ ಗುರುತಾದಾಗ, ನಮಗೆ ಗುರುತಿಸಿದಾಗ ನಾವೇನು ಮಾಡಬೇಕು? ಬಲಹೀನತೆಗಳನ್ನು ಬಹಿರಂಗ ಮಾಡೋದಲ್ಲ, ಬಲಹೀನತೆಗಳಿಗೋಸ್ಕರ ನಾವು ಬಲವಾಗಿ ಅವರಿಗೋಸ್ಕರ ನಾವು ಪ್ರೇಯರ್ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ನೋಹನ ಜೀವಿತವನ್ನು ನಾವು ನೋಡ್ತೇವೆ. ನೋಹನು ಚೆನ್ನಾಗಿ ರಾತ್ರಿ ಎಲ್ಲ ಅವನು ಚೆನ್ನಾಗಿ ದ್ರಾಕ್ಷಾರಸವನ್ನು ಕುಡಿದು ಮತ್ತನಾಗಿ ಅವನು ಮನೆಯಲ್ಲಿ ಮಲಗಿರುವಾಗ ನಾವು ನೋಡ್ತೇವೆ, ಬತ್ತಲೆಯಾಗಿ ಅವನು ಬಟ್ಟೆಯಿಂದ ಮಲಗಿದಂತೆ. ಐ ಆಲ್ವೇಸ್ ರಿಮೆಂಬರ್ ದಿಸ್. ನನಗೆ ಯಾವಾಗ ಇದೆ ಬರ್ತದೆ ಜ್ಞಾಪಕದಲ್ಲಿ. ಬೆತ್ತಲೆಯಾಗಿ ಮಲಗಿದಾಗ ನೋಹನ ಮಗ ಹೋದಂತೆ. ಮಗ ಹೋಗಿ ನೋಡಿ ಅದನ್ನ ಏನ್ ಮಾಡ್ತಾರಂತೆ, ತಂದೆ ಬೆತ್ತಲಾಗಿರುವುದನ್ನು, ಮಲಗಿರುವುದನ್ನು ನೋಡಿ ತಂದೆ ಬೆತ್ತಲಾಗಿದ್ದಾನಂತ ನೋಡಿ ಅವನು ಹೊರಗೆ ಬಂದು ಏನ್ ಮಾಡ್ತಾನಂತೆ, ಎಲ್ಲ ಅಣ್ಣಂದಿರಿಗೆ ಹೇಳ್ತಾನೆ, ಬೆತ್ತಲೆಯನ್ನು ಬಹಿರಂಗ ಮಾಡ್ತಾನೆ. ಅಲ್ವೇ? ಆದ್ರೆ ಇಬ್ಬರು ಅಣ್ಣಂದಿರು ಏನ್ ಮಾಡ್ತಾರೆ, ಇದನ್ನು ಕೇಳಿಸ್ಕೊಂಡು ಅವರು ಒಂದು ಹೊದಿಕೆಯನ್ನು ಆತನ ನೋಡದಂತೆ ಹಿಂತಿರುಗಿ ಒಂದು ಹೊದಿಕೆಯನ್ನು ತೆಗೆದುಕೊಂಡು ಬಂದು ಆತನ ಮೇಲೆ ಹೊದಿಸಿದ್ರು. ಅಲ್ವೇ? ಇವತ್ತು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಂಡು, ನಾವು ಯಾರು? ಬಲಹೀನತೆಯನ್ನು ಮುಚ್ಚುವವರ, ಪ್ರಾರ್ಥನೆಯಲ್ಲಿ ಅದನ್ನು ಮುಚ್ಚುವವರ, ಇಲ್ಲದಿರೋದಾದ್ರೆ ಬಲಹೀನತೆಯನ್ನು ಅನೇಕರಿಗೆ, ಲೋಕಕ್ಕೆಲ್ಲ ಬಹಿರಂಗ ಮಾಡೋರ. ಯಾವಾಗ ಅವನು ನೋಹನ ಮಗ ಬಹಿರಂಗ ಮಾಡಿದ್ನೋ ಅವನ ಜೀವನದಲ್ಲಿ ಶಾಪ. ಯಾರು ನೋಹನ ಮರ್ಯಾದೆಯನ್ನು, ಗೌರವವನ್ನು ಕಾಪಾಡಿದ್ರು, ಮುಚ್ಚಿದ್ರು, ಅವರ ಜೀವನದ ಮೇಲೆ ದೇವರ ಆಶೀರ್ವಾದ. ಅಲ್ವೇ? ಸೊ ದಿಸ್ ಇಸ್ ವಾಟ್ ಹಿಂಡರ್ಸ್ ಅಸ್. ನಾವು ದೇವರಿಗೆ ಪ್ರೇಯರ್ ಮಾಡದಂತೆ, ಬೇರೆಯವರನ್ನು ಕುರಿತು ನಾವು ಪ್ರೇಯರ್ ಮಾಡದಂತೆ, ಸಭೆಯ ವಿಷಯದಲ್ಲಿ ನಾವು ಪ್ರೇಯರ್ ಮಾಡದಂತೆ, ಕುಟುಂಬಗಳ ವಿಷಯದಲ್ಲಿ ನಾವು ಪ್ರೇಯರ್ ಮಾಡದಂತೆ ನಮ್ಮ ನಿಲ್ಲಿಸೋದು ಯಾವುದಪ್ಪ ಅಂತ ಹೇಳಿದ್ರೆ ಸ್ಲ್ಯಾಂಡರಿಂಗ್, ಸುಳ್ಳು ಸಾಕ್ಷಿಯನ್ನು, ಅನೇಕರ ವಿಷಯವಾಗಿ ಸುಳ್ಳು ಸಾಕ್ಷಿಯನ್ನು ನಾವು ಹಬ್ತಾ ಇರೋ ಕಾರಣ ನಮಗೆ ಪ್ರೇಯರ್ ಮಾಡೋಕ್ಕಾಗಲ್ಲ. ಈ ಸುಳ್ಳು ಸಾಕ್ಷಿಯನ್ನು ಹಬ್ತಾ ಇರೋದಾದ್ರೆ ದೇವ್ರ ವಾಕ್ಯ ನಮ್ಗೆ ಹೇಳ್ತಾರೆ. ಏನು ಹೇಳ್ತದಪ್ಪ ಅಂತ ಹೇಳಿದ್ರೆ, ಸುಳ್ಳು ಸಾಕ್ಷಿಯನ್ನು ಹಬ್ಬುವವರು ಯಾವ ಥರ ಅಂತ, ಕತ್ತಿಯನ್ನು ಚುಚ್ಚುವವನ ಥರ, ಈಟಿಯನ್ನು ಚುಚ್ಚುವವನ ಥರ. ಅಲ್ಲಿ ನಾವು ಚುಚ್ಚುವುದಕ್ಕೆ ಕರೆಯಲ್ಪಟ್ಟಿವ, ಇಲ್ಲದಾದರೆ ಅವರ ಜೀವಿತಗಳನ್ನು ರೆಸ್ಟೋರ್ ಮಾಡೋದಕ್ಕಾಗಿ, ಪುನಃಸ್ಥಾಪನೆ ಮಾಡೋದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಯಾವುದು ಕರೆಯಲ್ಪಟ್ಟಿದ್ದೇವೆ? ನಾವು ಜನರನ್ನು ಸಾಯಿಸೋದಕ್ಕೆ ಕರೆಯಲ್ಪಟ್ಟಿದ್ದೇವಾ? ಇಲ್ಲ ಸಾವಿನಿಂದ, ಮರಣದಿಂದ ಅವರನ್ನು ಬಿಡಿಸಿ ಕ್ರಿಸ್ತನ ಬಳಿಗೆ ಕರೆಯೋದಕ್ಕೆ, ಕ್ರಿಸ್ತನ ಜೊತೆಗೆ ಜೋಡಿಸೋದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಇವತ್ತು ನಾವು ನಮ್ಮ ಜೀವನ ಪರೀಕ್ಷೆ ಮಾಡ್ಕೊಳ್ಳೋಣ. ಸ್ಲ್ಯಾಂಡರಿಂಗ್, ಲೈಂಗ್, ಸುಳ್ಳು ಸಾಕ್ಷಿ ಹೇಳುವುದು, ಬೇರೆಯವರ ಬಗ್ಗೆ ಅವಮಾನಗಳ ಮಾತುಗಳನ್ನು, ಅವರನ್ನು ದೂಷಿಸುವಂಥ ಮಾತುಗಳನ್ನು ನಾವು ಆಡ್ತಾ ಇರೋದಾದ್ರೆ ನಮ್ಮ ಜೀವನದಲ್ಲಿ ನಾವು ಪ್ರೇಯರ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಪ್ರೇಯರ್ ಮಾಡಿದ್ರು ನಮ್ಮ ಜೀವನದಲ್ಲಿ ಉತ್ತರ ಸಿಗೋದಿಲ್ಲ. ಆಮೇಲೆ ಕಣ್ಣುಗಳು ಮುಚ್ಕೊಂಡು, ಕಣ್ಣು ಮುಚ್ಚಿ 2 ನಿಮಿಷ ನಾವು ತೆಗೆದುಕೊಂಡು ಲೆಟ್ಸ್ ಪ್ರೇ. ಈ ವಿಷಯಕ್ಕಾಗಿ ನಾವು ಪ್ರೇಯರ್ ಮಾಡೋದು. ಇವತ್ತಿನವರೆಗೆ ನಾನು ಯಾರಿಗಾದರೂ, ಯಾರ ವಿಷಯ ಬಗ್ಗೆ ಆಗಲಿ, ಯಾವ ವ್ಯಕ್ತಿಯ ಬಗ್ಗೆ ಆಗಲಿ, ಅಲ್ಲದೆ ಯಾವ ಸಭೆಯ ಬಗ್ಗೆ ಆಗಲಿ, ಇಲ್ಲ ಸ್ಥಳದ ಬಗ್ಗೆ ಆಗಲಿ, ನನ್ನ ಜೀವನದಲ್ಲಿ ನಾನು ಸುಳ್ಳು ಸಾಕ್ಷಿ ಹೇಳಿರ್ಬೋದು, ಇಲ್ಲದೆ ಇರೋದಾದರೆ ಅವ್ರು ಮಾಡಿರುವ ತಪ್ಪುಗಳನ್ನು, ಬಲಹೀನತೆಗಳನ್ನು ಬೇರೆಯವ್ರಿಗೆ ಹೇಳಿರ್ಬೋದು. ಲೆಟ್ಸ್ ಕ್ಲೋಸ್ ಅವರ್ ಐಸ್. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಕರಗಳನ್ನು ಯೇಸುವಿನ ಕಡೆಗೆ ಎತ್ತಿ ನಾವು ಯೇಸುವಿನೊಟ್ಟಿಗೆ ಮಾತನಾಡೋಣ. ಲಾರ್ಡ್, ಐ ಹ್ಯಾವ್ ಸಿನ್ಡ್.
ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಮಾತನಾಡಿದ್ದೇನೆ. ನಿನ್ನ ವಾಕ್ಯದ ನಿಯಮಗಳಿಗೆ ವಿರುದ್ಧವಾಗಿ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಾನು ಮಾತನಾಡಿದ್ದೇನೆ. ಟುಡೇ ಐ ವಿಲ್ ಸ್ಟಾಪ್. ಇವತ್ತು ನಾನು ನಿಲ್ಲಿಸ್ತೇನೆ. ನಾನು ಸುಳ್ಳು ಸಾಕ್ಷಿಗಳನ್ನು, ಸುಳ್ಳು ವಿಷಯಗಳನ್ನು ಹಬ್ಬಿಸೋದಿಲ್ಲ. ಅದು ಸತ್ಯವಾಗಿದ್ದರೂ ಸಹ ಸ್ವಾಮಿ, ಅದನ್ನು ನಾನು ಹಬ್ಬಿಸೋದಿಲ್ಲ. ಬಟ್ ಇವತ್ತು ಸ್ವಾಮಿ, ಬಲಹೀನತೆಗಳನ್ನು ನಾನು ಬಹಿರಂಗಪಡಿಸುವನಾಗಿರುವುದೇ. ಬಲಹೀನತೆಗಳನ್ನು ಸ್ವಾಮಿ ನನ್ನ ಜೀವನದಲ್ಲೇ ಇರ್ಬೋದು, ಇತರರ ಜೀವನದಲ್ಲೇ ಇರ್ಬೋದು, ಆ ಬಲಹೀನತೆಗಳಿಗೋಸ್ಕರ ನಾನು ಬಲವಾಗಿ ಪ್ರಾರ್ಥನೆ ಮಾಡುವ ಹೃದಯ, ಬಲವಾಗಿ ಪ್ರಾರ್ಥನೆ ಮಾಡುವ ಪ್ರೀತಿಯ ಹೃದಯ ನನ್ನ ಜೀವನಕ್ಕೆ ಈ ದಿವಸ ದಯಪಾಲಿಸು. ಗಿವ್ ಎ ಹಾರ್ಟ್ ಟು ಲವ್ ಅಂಡ್ ಟು ಪ್ರೇ. ಥ್ಯಾಂಕ್ ಯು ಜೀಸಸ್. ಮಾತನಾಡೋಣ ಪ್ರೇ. ನಿಮ್ಮ ಸ್ವಂತ ಭಾಷೆಗಳಲ್ಲಿ ನೀವು ಮಾತನಾಡ್ರಿ. ದೇವರು ನಿಮ್ಮ ಹೃದಯಗಳಲ್ಲಿ ತೋರಿಸ್ತಾ ಇರೋದಾದ್ರೆ, ನೀವು ಮಾಡಿರೋ ವಿಷಯಗಳನ್ನು ತೋರಿಸ್ತಾ ಇರೋದಾದ್ರೆ, ಈ ದಿವಸ ವಿಷಯಗಳಿಗೆ ನಾವು ಪಶ್ಚಾತ್ತಾಪ ಪಟ್ಟು, ತಂದೆ ನಮ್ಮನ್ನು ಈ ದಿವಸದಿಂದ ನಿನ್ನ ಆತ್ಮನಿಂದ ತುಂಬಿಸು, ನಿನ್ನ ಬಲದಿಂದ ತುಂಬಿಸು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ತಂದೆಯೇ, ನಿನ್ನ ವಾಕ್ಯ ನಮ್ಮನ್ನು ಕಟ್ಟುವಂಥದ್ದಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ವಾಕ್ಯ ನಮ್ಮನ್ನು ಕೆತ್ತುವಂಥದ್ದಾಗಿದೆ. ನಿನ್ನ ವಾಕ್ಯ ನಮ್ಮನ್ನು ತಿದ್ದುವಂಥದ್ದಾಗಿದೆ ಸ್ವಾಮಿ. ನಮ್ಮನ್ನು ತಿದ್ದು ಸ್ವಾಮಿ ಈ ದಿವಸ ನಿನ್ನ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ತೇವೆ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್. ಓಕೆ, ಸಮಯದಲ್ಲಿ ಲೂಕನ ಬರೋ ಸುವಾರ್ತೆ 18ನೇ ಅಧ್ಯಾಯಕ್ಕೆ ನಾವು ಬೇಗನೆ ನಮ್ಮ ಸತ್ಯವೇದಗಳು ನಾವು ತಿರುಗಿಸೋಣ. ಇಲ್ಲಿ ದೇವರ ವಾಕ್ಯದಲ್ಲಿ 2 ಅಥವಾ 3 ಅಂಶಗಳನ್ನು ನಾವು ಕಲಿತುಕೊಂಡು ನಂತರ ನಾವು ಪ್ರಾರ್ಥನೆ ಮಾಡಬಹುದು. ಲೂಕನ ಬರೋ ಸುವಾರ್ತೆ 18ನೇ ಅಧ್ಯಾಯ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ವಾಕ್ಯ ಭಾಗ. ಸೊ ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಉಪಮಾನದ ಮೂಲಕ ಆತನ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾನಪ್ಪ ಅಂತ ಹೇಳಿದ್ರೆ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ, ಜನರು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸತಕ್ಕದ್ದೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಹಲ್ಲೆಲೂಯಾ. ಎಲ್ಲ ಹೇಳೋಣ. ಜನರು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸುತ್ತಿರಬೇಕೆಂದು ಆತನು ತನ್ನ ಶಿಷ್ಯರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಹಲ್ಲೆಲೂಯಾ. 2 ಪದಗಳು, ಬೇಸರಗೊಳ್ಳದೆ ಯಾವಾಗಲೂ. ಆಮೇಲೆ ಸೊ 2 ವಿಷಯಗಳ ಬಗ್ಗೆ ಇದನ್ನು ನಾವು ತಿಳ್ಕೊಳ್ಳೋಣ. ಸೊ ಮೊಟ್ಟ ಮೊದಲನಾಗಿ ಕ್ರೈಸ್ತವರಾಗಿ, ಯೇಸುವಿನ ಮಕ್ಕಳಾಗಿ, ನಾವು ಯೇಸುವಿನ ಆಲಯಗಳಾಗಿ ನಮ್ಮ ಜೀವನದಲ್ಲಿ ದೇವರು ಕೊಟ್ಟಿರುವ ದೊಡ್ಡ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ವಿ ಶುಡ್ ಬಿ ಅ ಹೌಸ್ ಆಫ್ ಪ್ರೇಯರ್ ಟು ದ ನೇಷನ್ಸ್. ದೇಶಗಳಿಗೆ ನಾವು ಪ್ರಾರ್ಥನೆಯ ಆಲಯವಾಗಿ ಕರೆಯಲ್ಪಟ್ಟಿದ್ದೇವೆ. ಸೊ ನಮ್ಮ ಜೀವಿತಗಳಲ್ಲಿ ಪ್ರತಿ ದಿವಸ ಏನಿರಬೇಕಪ್ಪ ಅಂತ ಹೇಳಿದ್ರೆ ಪ್ರಾರ್ಥನೆ ಇರಬೇಕು. ಏನಿರಬೇಕು? ಪ್ರಾರ್ಥನೆ. ಪ್ರಾರ್ಥನೆ ಯಾವಾಗಿರಬೇಕು? ಯಾವಾಗ ಹುಟ್ಟಿದಪ್ಪ ಮಾಡಿದಾಗ ಮಾತ್ರ ಅಲ್ಲ, ಮನೆ ಹೌಸ್ ಓಪನಿಂಗ್ ಮಾಡುವಾಗ ಮಾತ್ರ ಅಲ್ಲ, ಅಲ್ಲೂಯ್ಯ, ಇಲ್ಲದಿರೋದಂದ್ರೆ ಮದುವೆ ಟೈಮ್ ಮಾತ್ರ ಅಲ್ಲ, ಇಲ್ಲ ಸಂಡೆ ಬಂದಾಗ ಮಾತ್ರ ಅಲ್ಲ. ದೇವ್ರ ವಾಕ್ಯ ಹೇಳ್ತದೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಎಲ್ಲ ಯಾವಾಗಲೂ ಪ್ರಾರ್ಥಿಸಬೇಕು. ಅಲ್ಲೂಯ್ಯ. ಸೊ ನಾನು ಯಾವಾಗಲೂ ಪ್ರಾರ್ಥಿಸಬೇಕು. ಎರಡನೇದಾಗಿ, ಪ್ರಾರ್ಥನೆ ಮಾಡುವಾಗ ನನ್ನ ಜೀವನದಲ್ಲಿ ಬೇಸರ ಆಗ್ತದೆ. ಉತ್ತರಗಳು ಬರದೇ ಇರುವಾಗ, ಉತ್ತರಗಳು ನನ್ನ ಜೀವನದಲ್ಲಿ ಹೊಂದಿಕೊಳ್ಳದೇ ಇರುವಾಗ ನನಗೇನಾಗ್ತದೆ? ಬೇಸರ. ಬೇಸರ ಆಗುವಾಗ ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಬೇಸರಗೊಳ್ಳದೆ ಯಾವಾಗಲೂ ನಾವು ಪ್ರೇಯರ್ ಮಾಡಬೇಕು. ಅಲ್ಲೂಯ್ಯ, ಅಲ್ಲೂಯ್ಯ. ಎಷ್ಟು ಜನ ಹೇಳ್ತಾರೆ, ನಾನು ಪ್ರೇಯರ್ ಮಾಡುವಾಗ ನನಗೆ ಬೇಸರ ಇದೆ, ನನಗೆ ಪ್ರಾರ್ಥನೆಗೆ ಉತ್ತರ ಬರದೇ ಇರುವಾಗ ನನಗೆ ಬೇಸರ ಇದೆ. ಹೌದೇ? ನಾವು ಎಷ್ಟೋ ಪ್ರೇಯರ್ ಮಾಡ್ತೀವಿ. ನಾನು ಪ್ರೇಯರ್ ಮಾಡ್ತೀನಿ, ದೇವರೇ ನನ್ನ ಫಾರಿನಿಗೆ ಬೇರೆ ದೇಶಕ್ಕೆ ಕಳಿಸಪ್ಪ ಅಂತ ಪ್ರೇಯರ್ ಮಾಡ್ತೀನಿ. ಇವತ್ತುವರೆಗೆ ಒಂದ್ಸರಿ ಹೋಗಿಲ್ಲ ಫಾರಿನಿಗೆ. ಪಾಸ್ಪೋರ್ಟ್ ಐತಿ, 15 ವರ್ಷದಿಂದನೇ ಪಾಸ್ಪೋರ್ಟ್ ಮಾಡಿ, 15 ಆಲ್ಮೋಸ್ಟ್. ಈ 2025 ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗ್ತದೆ. ಬೇಸರ. ಆಮೇಲೆ ಅಲ್ಲೂಯ್ಯ. ಸೊ ನಮ್ಮ ಜೀವನದಲ್ಲಿ ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋದು. ಮತ್ತವರ ಸುವಾರ್ತೆ 7ನೇ ವಚನ ಹೇಳ್ತದೆ, ಕೇಳಿರಿ ನಿಮಗೆ ಕೊಡಲ್ಪಡುವುದು, ಹುಡುಕಿರಿ ಸಿಕ್ಕು, ತಟ್ಟಿರಿ ತೆರೆಯಲ್ಪಡುವುದು. ದೇರ್ ಆರ್ ಸಮ್ ಪ್ರೇಯರ್ಸ್. ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರಿಗೆ ಉತ್ತರ ಕೊಟ್ಬಿಡ್ತಾರೆ. ಆಮೇಲೆ ಅಲ್ಲೂಯ್ಯ.
ಕೆಲವು ಪ್ರಾರ್ಥನೆ ಕೆಲವು ಸಹ ನೀವು ಕೇಳ್ಕೊಂಡ ತಕ್ಷಣನೇ ದೇವರ ಬಗ್ಗೆ ಉತ್ತರ ಕೊಟ್ಬಿಡ್ತಾರೆ. ನೀವು ಕೇಳ್ಕೊಳ್ಳೋದಿಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು, ಅಪ್ಪ ಇದಿದ್ರೆ ಚೆನ್ನಾಗಿರ್ತಿತ್ತು, ನೆಕ್ಸ್ಟ್ ಡೇನೇ ದೇವರಿಗೆ ಒಂದು ಗಿಫ್ಟ್ ಕೊಟ್ಬಿಡ್ತಾನೆ, ಒಂದು ಉತ್ತರ ಕೊಟ್ಬಿಡ್ತಾನೆ ಅಲ್ವೇ. ಅದು ಎರಡನೇ ವಿಷಯ. ಬೇಸರಗೊಳ್ಳದೆ ನಾನೇನು ಮಾಡ್ಬೇಕಂತ ದೇವ್ರನ್ನ ಕೇಳಿಕೊಳ್ತಾ ಇರುವಾಗ, ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರುವಾಗ ಕೆಲವು ವಿಷಯಗಳು ದೇವರು ತಡ ಮಾಡ್ತಾನೆ, ಕೊಡೋದಿಲ್ಲ ಬೇಗ ಅಲ್ವೇ. ಕೆಲವು ಪ್ರಾರ್ಥನೆಗಳಿಗೆ ಇಮಿಡಿಯೇಟ್ ಆಗಿ ಉತ್ತರ ಬರಲ್ಲ. ಕೆಲವು ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ನಾವು ಅನೇಕ ವರ್ಷಗಳು ಮಾಡಿದ್ರೂ ಸಹ ನಮ್ಮ ಜೀವಿತದಲ್ಲಿ ಅದಕ್ಕೆ ಉತ್ತರಗಳು ಸಿಗಲ್ಲ. ಅದಕ್ಕೂ ಸಹ ದೇವರ ಉದ್ದೇಶ ಇದೆ. ಆಮೇಲೆ ಅಲ್ವೇ. ಕೆಲವು ಪ್ರಾರ್ಥನೆಗಳಿಗೆ ಇಮಿಡಿಯೇಟ್ ಆಗಿ ಉತ್ತರ ಬರ್ತದೆ, ಇನ್ನು ಕೆಲವು ಪ್ರಾರ್ಥನೆಗಳಿಗೆ ನಾವು ಸತತವಾಗಿ ಎಡಬಿಡದೆ ಪ್ರತಿ ದಿವಸ ಯಾವಾಗಲೂ ನಾವು ಪ್ರಾರ್ಥನೆ ಮಾಡುವಂಥವರಾಗಿರ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಈ ಎಡಬಿಡದೆ ಪ್ರಾರ್ಥನೆ ಮಾಡುವಂತ ಈ ಪ್ರಾರ್ಥನೆಗಳ ಮೂಲಕ ದೇವರು ನಮ್ಮ ಜೀವಿತವನ್ನು ಕೆತ್ತುವನಾಗಿದ್ದಾನೆ. ಈಸ್ ಟೆಸ್ಟಿಂಗ್. ದೇವರು ನಮ್ಮ ಜೀವಿತಗಳನ್ನು ಪರೀಕ್ಷಿಸುವನಾಗಿದ್ದಾನೆ. ದೇವರು ನಮ್ಮ ಹೃದಯಗಳನ್ನು ಸಿದ್ಧ ಮಾಡುವನಾಗಿದ್ದಾನೆ ಅಲ್ವೇ. ಕೆಲವು ಪ್ರಾರ್ಥನೆಗಳಿಗೆ ದೇವರು ಇಮಿಡಿಯೇಟ್ ಆಗಿ ಉತ್ತರ ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ, ಆ ಉತ್ತರಗಳು ನಮ್ಮ ಜೀವಿತವನ್ನು ನಾಶ ಮಾಡ್ತವೆ. ಯಾಕಂದ್ರೆ ನಾನು ಆ ಉತ್ತರವನ್ನು ಹೊಂದುವುದಕ್ಕಾಗಿ, ಆ ಉತ್ತರವನ್ನು ನನ್ನ ಜೀವಿತದಲ್ಲಿ ಅನುಭವಿಸುವುದಕ್ಕಾಗಿ ನಾನೇನು ಸಿದ್ಧನಾಗಿಲ್ಲ ಅಲ್ವೇ. ಅದಕ್ಕಾಗಿ ದೇವರು ಏನ್ ಮಾಡ್ತಾನೆ, ತಡ ಮಾಡ್ತಾನೆ. ಸೊ ಡಿಲೇಡ್ ಪ್ರೇಯರ್, ಡಿಲೇಡ್ ಆನ್ಸರ್ಸ್. ದೇವರು ತಡವಾಗಿ ಉತ್ತರ ಕೊಡೋದು ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಸಾರಿ ನೀನು ನಿನ್ನ ಜೀವಿತ, ನಿನ್ನ ಆತ್ಮೀಯ ಜೀವಿತವನ್ನು ನೀನು ಸಿದ್ಧ ಮಾಡಿಕೊಂಡಾಗ ದೇವರ ಆ ಒಂದು ಉತ್ತರವನ್ನು ಕೊಡುವಾಗ ಆ ಉತ್ತರ ನನ್ನ ಜೀವಿತವನ್ನು ಆಶೀರ್ವಾದ ಮಾಡ್ತಾರೆ, ಅದನ್ನು ನಾಶ ಮಾಡಲ್ಲ ಅಲ್ವೇ. ಮಕ್ಕಳು ಚಾಕ್ಲೇಟ್ ಕೇಳ್ತಾರೆ, ಚಾಕ್ಲೇಟ್ ಕೇಳಿದ ತಕ್ಷಣ ನಾವೇನು ಮಾಡ್ತೀವಿ, ಕೊಡ್ತೀವಿ. ಆಮೇಲೆ ಮಕ್ಕಳು ಚಾಕ್ಲೇಟ್ ಕೇಳಿದ ತಕ್ಷಣ ಕೊಟ್ಬಿಡ್ತೀವಿ. ಮಕ್ಕಳು ಕತ್ತಿ ಕೂಡ ಕೇಳ್ತಾರೆ, ಕತ್ತಿ ಕೊಡ್ತೀವಿ ನಾವು. ಮಕ್ಕಳು ಗಾಡಿ ಕೇಳ್ತಾರೆ, ಟೂ ವೀಲರ್ ಕೇಳ್ತಾರೆ. ಇನ್ನು ಇವಾಗ ಚಿಕ್ಕ ಮಕ್ಕಳು ಟೂ ವೀಲರ್ಸ್ ಕೇಳ್ತಾರೆ, ಕೊಡ್ತೀವಿ ನಾವು? ಕೊಡಲ್ಲ. ಯಾಕೆ ಕೊಡಲ್ಲ? ಕಾರಣ ಏನು? ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವರನ್ನ ಸಿದ್ಧರಾಗಿಲ್ಲ. ಅದನ್ನು ಅನುಭವಿಸುವುದಕ್ಕಾಗಿ, ಅದನ್ನು ಹೊಂದಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದಕ್ಕಾಗಿ ಅವರನ್ನ ಸಿದ್ಧರಾಗದೇ ಇರೋ ಕಾರಣ ನಾವು ಆ ಪ್ರಾರ್ಥನೆಗಳಿಗೆ, ಆ ಬೇಡಿಕೆಗಳಿಗೆ ಇಮಿಡಿಯೇಟ್ ಆಗಿ ಕೊಡಲ್ಲ ಅಲ್ಲವೇ. ಈವನ್ ಗಾಡ್ ಕೆಲವು ವಿಷಯಗಳು ನಮ್ಮ ಜೀವಿತದಲ್ಲಿ ದೇವರು ತಡವಾಗಿ ಅದನ್ನು ಉತ್ತರಿಸುವನಾಗಿದ್ದಾನೆ. ಯಾಕಂತ ಹೇಳಿದ್ರೆ, ಆ ತಡದಲ್ಲಿ ದೇವರು ಮಾಡೋ ಆ ತಡೆಯಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ, ಕಟ್ತಾ ಇದ್ದಾನೆ. ದೇವರು ನನ್ನ ಹೃದಯವನ್ನು ಕಟ್ತಾ ಇದ್ದಾನೆ, ನನ್ನ ಮನಸ್ಸನ್ನು ಕಟ್ತಾ ಇದ್ದಾನೆ, ನನ್ನ ಆಲೋಚನೆಗಳನ್ನು ಕಟ್ತಾ ಇದ್ದಾನೆ, ನನ್ನ ಒಂದು ಆಕ್ಷನ್ಗಳು, ನನ್ನ ಒಂದು ಆಟಿಟ್ಯೂಡ್, ಮನೋಭಾವಗಳನ್ನು ದೇವರು ಕಟ್ಟುವನಾಗಿದ್ದಾನೆ. ಯಾವಾಗ ನಾನು ಅದು ಸಿದ್ಧನಾಗಿದ್ದೇನೋ, ಯಾವಾಗ ದೇವರು ಅಂದುಕೊಳ್ತಾನೆ ಎಸ್ ಈಸ್ ರೆಡಿ, ಆಗ ದೇವರ ಪ್ರಾರ್ಥನೆಗೆ ಉತ್ತರವನ್ನು ರಿಲೀಸ್ ಮಾಡ್ತಾನೆ. ಆಗ ನಾನು ಆ ಉತ್ತರವನ್ನು ಆನಂದಿಸಿ ಆ ಉತ್ತರದಲ್ಲಿ ನಾನು ಆಶೀರ್ವಾದ ಹೊಂದ್ತೇನೆ. ಇಲ್ಲದಿರೋದಾದ್ರೆ ಆ ಉತ್ತರ ನನ್ನ ಜೀವಿತವನ್ನು ನಾಶ ಮಾಡ್ತದೆ. ಆಮೇಲೆ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾನೆ, ಒಬ್ಬ ರಾಜನಿದ್ದ. ಆ ರಾಜನ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನಿಗೆ ಬಹಳ ಒಂದು ಗರ್ವ. ಅವ್ರು ಯಾರನ್ನೂ ಕೇರ್ ಮಾಡಲ್ಲ, ರಾಜರನ್ನು ಕೇರ್ ಮಾಡಲ್ಲ, ಅವನು ಮನುಷ್ಯರನ್ನು ಕೇರ್ ಮಾಡಲ್ಲ, ಯಾರನ್ನೂ ಕೇರ್ ಮಾಡಲ್ಲ. ಅಂತ ಒಂದು ವ್ಯಕ್ತಿ ಒಂದು ಊರಿನಲ್ಲಿ ಒಬ್ಬ ಸ್ತ್ರೀ, ಬಡ ವಿಧವೆ ಹೋಗಿ ಆ ಅರಸನಿಗೆ ತನ್ನ ಸಮಸ್ಯೆಯನ್ನು ಹೇಳಿಕೊಂಡು, ನನಗೆ ಪರಿಹಾರ ಕೊಡು, ನನಗೆ ಉತ್ತರವನ್ನು ಕೊಡು ಅಂತ ಹೇಳಿ ಆ ರಾಜನ ಬಳಿಗೆ ಹೋಗಿ ಕೇಳ್ಕೊಳ್ತಾನೆ ಅಲ್ವೇ. ಕೇಳ್ಕೊಂಡಾಗ ರಾಜನು ಕೇರೇ ಮಾಡಿಲ್ಲ. ಯಾಕೆ ಕೇರ್ ಮಾಡಿಲ್ಲ ಅಂದ್ರೆ, ಅವನು ದೇವರಿಗೆ ಭಯಪಡುವನು ಅಲ್ಲ, ಮನುಷ್ಯರಿಗೆ ಭಯಪಡುವನು ಸಹ ಅಲ್ಲ. ಆದರೆ ಒಂದು ಸಾಮ್ಯದಲ್ಲಿ ಅಂತ್ಯದಲ್ಲಿ ನಾವು ನೋಡ್ತೇವೆ. ಏನ್ ನೋಡ್ತೇವಪ್ಪ ಅಂತ ಹೇಳಿದ್ರೆ, ಓಕೆ, ಒಂದು ವರ್ಷ ಓದ್ಕೊಂಡು 18ನೇ ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯ 4ನೇ ವರ್ಷ. ಅವನು ಸ್ವಲ್ಪ ಕಾಲದವರೆಗೆ ಮನಸ್ಸಿಲ್ಲದವನಾಗಿದ್ದನು. ಯಾಕೆ ಮನಸ್ಸಿಲ್ಲದವನು ಅಂತ ಹೇಳಿದ್ರೆ, ಆಕೆಗೆ ನ್ಯಾಯ ತೀರಿಸುವ ಮನಸ್ಸು ಅವನಿಗೆ ಇಲ್ಲ. ಯಾಕೆ? ಅವನು ಸ್ವಲ್ಪ ಕಾಲದವರೆಗೆ ಮನಸ್ಸಿಲ್ಲದವನಾಗಿದ್ದನು. ತರುವಾಯ ಅವನು ತನ್ನೊಳಗೆ, ನಾನು ದೇವರಿಗೆ ಭಯಪಡುವುದಿಲ್ಲ, ಮನುಷ್ಯರನ್ನು ಲಕ್ಷಿಸುವುದಿಲ್ಲ, ಆದಾಗ್ಯೂ ಈ ವಿಧವೆಯು ನನಗೆ ತೊಂದರೆ ಕೊಟ್ಟು ಪದೇ ಪದೇ ನನ್ನ ಬಳಿಗೆ ಬಂದು ನನ್ನನ್ನು ದಣಿಸದಂತೆ ನಾನು ಅವಳಿಗೆ ನ್ಯಾಯ ತೀರಿಸುವೆನು ಎಂದು ಅಂದುಕೊಂಡನು. ಹಲ್ಲೆಲೂಯಾ. ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ನೋಡ್ತೇವೆ.
ಇಬ್ಬರು ವ್ಯಕ್ತಿಗಳನ್ನ ನೋಡ್ತೇವೆ. ಅಲ್ವೇ? ಮೊದಲನೇ ವ್ಯಕ್ತಿ ಅರಸನಿದ್ದಾನೆ. ಅವನು ದೇವರನ್ನು ಕೇರ್ ಮಾಡುವನಲ್ಲ, ಎರಡನೇದಾಗಿ ಮನುಷ್ಯರನ್ನು ಕೇರ್ ಮಾಡುವನಲ್ಲ. ಅಂಥ ವ್ಯಕ್ತಿಯ ಬಳಿಗೆ ಒಬ್ಬ ವಿಧವೆ ಹೋಗಿ ನನಗೆ ನ್ಯಾಯ ತೀರಿಸಂತ ಕೇಳಿದಾಗ ಅವನು ಲಕ್ಷಣೆ ಕೊಡೋದಿಲ್ಲ. ಅಲ್ವೇ? ಓಕೆ, ಅರೇನಾ ಕಣ್ಣು ಕಣ್ಣು ಅವನು ಲಕ್ಷಣೆ ಕೊಡೋದಿಲ್ಲ. ಆದರೆ ಅವನು ಯೋಚನೆ ಮಾಡ್ತಾನೆ. ಏನಪ್ಪ ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಅವನೇನು ಯೋಚನೆ ಮಾಡ್ತಾನೆ, ಅವನ ಅರಸನ ಏನು ಯೋಚನೆ ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಆಶ್ರಯ ಕಮ್ಮಿ. ಸೊ ಆಶ್ರಯ ಬಂದು ಪ್ರೇಯರ್ ಮಾಡ್ತಾಳೆ. ಯಾರಿಗೆ ಪ್ರೇಯರ್ ಮಾಡ್ತಾರೆ? ರಾಜನ ಹತ್ರ ಪ್ರೇಯರ್ ಮಾಡ್ತಾಳೆ. ರಾಜನಿಗೆ ಪ್ರೇಯರ್ ಮಾಡಿ ರಾಜನಿಗೆ ಹೇಳ್ತದೆ. ಏನಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ರಾಜನೇ, ನನಗೆ ಸಮಸ್ಯೆ ಇದೆ, ನನ್ನ ಸಮಸ್ಯೆಯನ್ನು ಬಗೆಹರಿಸು. ರಾಜನ ಏನು ಮಾಡ್ತಾನೆ? ಕೇರೆ ಮಾಡೋದು, ಲಕ್ಷಣೆ ಕೊಡೋದಿಲ್ಲ. ಆಮೇಲೆ ರಾಜನ ಅಂದ್ಕೊಳ್ತಾನೆ. ಏನಂತ ಅಂದ್ಕೊಳ್ತಾನೆ? ಈ ವಿಧವೆ ನಾನು ದೇವರಿಗೆ ಕೇರ್ ಮಾಡೋದಲ್ಲ, ಮನುಷ್ಯರಿಗೆ ಕೇರ್ ಮಾಡೋದಲ್ಲ. ಆದರೆ ಈ ವಿಧವೆ ಪ್ರತಿ ದಿವಸ ಬಂದು ನನಗೆ ನ್ಯಾಯ ತೀರಿಸು, ನನಗೆ ನ್ಯಾಯ ತೀರಿಸು, ನನಗೆ ನ್ಯಾಯ ತೀರಿಸು, ಪದೇ ಪದೇ ಡೈಲಿ ಬಂದು ನನಗೆ ತಲೆ ತಿಂತದೆ ಹೇಳಿ. ಅಟ್ಲೀಸ್ಟ್ ಈ ನನ್ನ ತಲೆನೋವು ನಾನು ತಡ್ಕೊಳ್ಬೇಕಂತ ಹೇಳಿದ್ರೆ, ಈ ತಲೆ ನಾನು ಹೊರ ಬರ್ಬೇಕಂತ ಹೇಳಿದ್ರೆ ರಾಜ ಅಂದ್ಕೊಳ್ತೇನೆ. ಏನು ಅಂದ್ಕೊಳ್ತಾನೆ ಅಂತ ಹೇಳಿದ್ರೆ, ಅಂದ್ಕೊಳ್ತಾನೆ ಈ ತಲೆನೋವು ಎದಕ್ಕೆ ನನಗೆ? ಈ ಸ್ತ್ರೀಯ ನ್ಯಾಯ ತೀರಿಸ್ಬೇಡ ಅಂಥೇಳಿ ಈ ಸ್ತ್ರೀಗೆ ನ್ಯಾಯ ತೀರಿಸ್ತಾನೆ. ಆಮೇಲೆ ಅಲ್ಲೂಯ ಓಕೆ, ನ್ಯಾಯ ತೀರಿಸಿದ್ರು. ಇಲ್ಲಿ ಕೂತ್ಕೊಳ್ಳಿ. ಅಲ್ಲೂಯ. ಈಗ ರಾಜ ಏನ್ ಮಾಡದ? ವಿಧವೆಯ ಪ್ರಾರ್ಥನೆಗೆ ಉತ್ತರ ಕೊಡೋದು ರೆಡಿಯಾದ. ಹೌದಾ? ಆಕೆ ಪ್ರಾರ್ಥನೆ ಏನಾಗಿತ್ತು? ನನಗೆ ನ್ಯಾಯ ತೀರಿಸಂತ ಹೇಳಿ. ರಾಜನ ಏನ್ ಮಾಡ್ದ? ನಾನು ತೀರಿಸ್ತೀನಿ. ಫಸ್ಟಿಗೆ ತೀರಿಸ್ತೀನಿ ಅಂತ ಹೇಳಿದ? ಇಲ್ಲ. ಫಸ್ಟಿಗೆ ಅವನು ನಾನು ಯಾರಿಗೂ ಕೇರ್ ಮಾಡದೇ ಇರೋನು. ಆದರೆ ಕೊನೆಯದಾಗಿ ನಿರ್ಧಾರ ಮಾಡ್ತಾನೆ. ಯಾಕೆ ನಿರ್ಧಾರ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಹೃದಯದಲ್ಲಿ ಬಹಳ ಗರ್ವ. ದೇವರ ಬಗ್ಗೆ, ಮನುಷ್ಯರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಗೌರವವಾಗಲಿ, ಯಾವುದೇ ರೀತಿಯಾದಂಥ ಒಂದು ಕಾಳಜಿ ಆಗಲಿ ಇಲ್ಲದೇ ಇರುವಂಥ ರಾಜ ಕೊನೆಯದಾಗಿ ನಿರ್ಧಾರ ಮಾಡ್ತಾನೆ. ಯಾಕೆ ನಿರ್ಧಾರ ಮಾಡ್ತಾನೆ ಅಂದರೆ, ಪದೇ ಪದೇ ಬಂದು ನನ್ನನ್ನು ಪೀಡಿಸಬಾರ್ದು ಅಂತ ಹೇಳಿ ರಾಜ ಏನು ಮಾಡ್ತಾನೆ? ನಿರ್ಧಾರ ಮಾಡ್ತಾನೆ. ಬಗೆಹರಿಸ್ಬೇಡ, ತೀರಿಸ್ಬೇಡ. ಅಲ್ಲವೇ? ಇದು ಲೋಕದ ರೀತಿಯ ಒಂದು ರಾಜ. ಆಮೇಲೆ ಈಗ ದೇವರು ಉತ್ತರವನ್ನು ಹೇಳ್ತಾರೆ. ಯೇಸು ಸ್ವಾಮಿ ಅಥವಾ ರಾಜಾದಿರಾಜ. ಅಲ್ಲವೇ? ಹೌದಲ್ಲ? ಯೇಸು ಸ್ವಾಮಿ ರಾಜಾದಿರಾಜನೂ ಅಲ್ಲ. ರಾಜಾದಿರಾಜ ಅಂದ್ರೆ ಏನು? ರಾಜಾದಿರಾಜ ಅಂದ್ರೆ ಏನು ಅರ್ಥ? ಸ್ಪೀಕ್. ರಾಜಾದಿರಾಜ ಅಂದ್ರೆ ಕೆಲವು ರಾಜರುಗಳು ಇದ್ದಾರ. ಆ ರಾಜರುಗಳ ಮೇಲೆ ಯೇಸು ಸ್ವಾಮಿ ರಾಜ. ಅಲ್ಲವೇ? ಯಾವ ರಾಜರುಗಳ ಮೇಲೆ ಯೇಸು ಸ್ವಾಮಿ ರಾಜ? ಸೊ ದೇವರು ಪಟ್ಟಣದಲ್ಲಿ ದೇವರು ವಾಕ್ಯನ ನೋಡ್ತೇವೆ. ಪೇತ್ರನ ಪುಸ್ತಕದಲ್ಲಿ ದೇವರು ವಾಕ್ಯ ನೋಡ್ತೇವೆ. ದೇವರು ನಿನ್ನನ್ನು ನನ್ನನ್ನು ಅರಸರುಗಳನ್ನಾಗಿ ಕರೆದಿದ್ದಾನೆ. ಆಮೇಲೆ ನೀವು ಅರಸರ ಅಲ್ವಾ? ಅರಸರು ಮಾತ್ರ ಆಮೇಲೆ ಅಂತ ಹೇಳೋಣ. ಆಮೇಲೆ ಅರಸರು ಮಾತ್ರ ಆಮೇಲೆ ಅಂತ ಹೇಳೋಣ. ಅಲ್ವೇ? ನಾನು ಕ್ರಿಸ್ತನಲ್ಲಿ ಅರಸ, ನೀನು ಕ್ರಿಸ್ತನಲ್ಲಿ ಅರಸ. ಯೇಸು ಸ್ವಾಮಿ ಯಾರು? ನನ್ನ ಮೇಲೆ ಆತನ ಅರಸ. ಅಲ್ವೇ? ಸೊ ರಾಜಾದಿರಾಜನಾಗಿರುವ ಯೇಸು ಸ್ವಾಮಿ ಸಹ ಇದ್ದಾರೆ. ಸೊ ಯೇಸು ಸ್ವಾಮಿ ಹತ್ರ ಆತನ ಮಕ್ಕಳು ಬರ್ತಾರೆ. ಆಮೇಲೆ ಯೇಸು ಸ್ವಾಮಿ ಹತ್ರ ಆತನ ಮಕ್ಕಳು ಬಂದು ಪ್ರೇಯರ್ ಮಾಡ್ತಾರೆ. ಹೌದಲ್ಲ? ಅವ್ರು ಪ್ರೇಯರ್ ಮಾಡುವಾಗ ಯೇಸು ಸ್ವಾಮಿ ಉತ್ತರ ಕೊಡ್ತಾನೆ ಇವರು. ಆಗಲೇ ನಾನು ಹೇಳಿದೆ, ಕೆಲವು ಪ್ರಾರ್ಥನೆಗಳಿಗೆ ಬೇಗ ಉತ್ತರ ಕೊಡ್ತಾನಂತೆ, ಇನ್ನು ಕೆಲವು ಪ್ರಾರ್ಥನೆಗಳಿಗೆ ತಡವಾಗಿ ಉತ್ತರ ಕೊಡ್ತಾನೆ. ಯಾಕೆ ತಡವಾಗಿ ಉತ್ತರ ಕೊಡ್ತಾನೆ ಅಂತ ಹೇಳಿದ್ರೆ, ಆ ಉತ್ತರವನ್ನು ಹೊಂದಿಕೊಳ್ಳೋದಕ್ಕೆ ನಾನು ಮೊದಲು ಸಿದ್ಧನಾಗಿರಬೇಕು. ಆ ಉತ್ತರವನ್ನು ಹೊಂದಿಕೊಂಡು ಅದರ ಆಶೀರ್ವಾದನ ಅನುಭವಿಸುವುದಕ್ಕಾಗಿ ನಾನು ಸಿದ್ಧನಾಗುವವರೆಗೆ ದೇವರು ಏನು ಮಾಡ್ತಾನೆ? ತಡ ಮಾಡ್ತಾನೆ. ಆಮೇಲೆ ಸೊ ಈಗ ಯೇಸು ಹೇಳ್ತದನಪ್ಪ ಅಂತ ಹೇಳಿದ್ರೆ, ಲೋಕದಲ್ಲಿರುವ ಅರಸನೇ ಆ ಒಬ್ಬ ವಿಧವೆಯಾದ ಸ್ತ್ರೀ ಪದೇ ಪದೇ ಬಂದು ಆಕೆ ಮಾಡುವ ಪ್ರಾರ್ಥನೆಗಳಿಗೆ ಬೇಸತ್ತು ಬೇಜಾರಾಗಿ ಕೊನೆಯದಾಗ ಉತ್ತರ ಕೊಟ್ಬಿಡ್ತೀವಿ.
ಅಂತ ನಿರ್ಧಾರ ಮಾಡಿರುವಾಗ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಯೇಸು, ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿರುವ ಯೇಸು, ನಿನ್ನ ನನ್ನ ತಂದೆ, ನಿನ್ನನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ಶಿಲುಬೆಯಲ್ಲಿ ಆತನು ಮರಣ ಹೊಂದಿದ ಯೇಸು, ನೀನು ಆತನ ಬಳಿಗೆ ಬಂದು ಪ್ರೇಯರ್ ಮಾಡುವಾಗ ಆತನ ಉತ್ತರ ಕೊಡ್ತಾನೆ ಇಲ್ಲ? ಹೇಳು, ಉತ್ತರ ಕೊಡ್ತಾನೆ ಇಲ್ಲ? ಆಮೇಲೆ ಹಲ್ಲೆಲೂಯಾ. ನಾವು ಯಾಕೆ ಪ್ರಾರ್ಥನೆ ಮಾಡೋದ್ರಲ್ಲಿ ಬೇಸರಗೊಳ್ತೀವಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಅಂದುಕೊಳ್ತೀವಿ ದೇವರು ಕೂಡ ಈ ಲೋಕದ ಅರಸನ ರೀತಿಯಲ್ಲಿ ನಮ್ಮ ಬಗ್ಗೆ ಕೇರ್ ಮಾಡಲ್ಲ, ನಾವು ಯೋಚಿಸಿದ್ದು ಆತನಿಗೆ ಇಷ್ಟ ಆಗಲ್ಲ, ಇಲ್ಲ ಆತನು ನನ್ನ ಪ್ರಾರ್ಥನೆಗಳಿಗೆ, ನನ್ನ ಪ್ರಾರ್ಥನೆ ಅಂದರೆ ಆತನಿಗೆ ಇಷ್ಟ ಇಲ್ಲ. ನಾವು ಯೇಸು ಸ್ವಾಮಿ ಲೋಕದ ವ್ಯಕ್ತಿಗಳಿಗೆ ಅಥವಾ ಈ ಲೋಕದಲ್ಲಿರುವಂತಹ ಅರಸುಗಳಿಗೆ ಆತನನ್ನು ಸಮಾನವನ್ನಾಗಿ ಮಾಡಿ, ಯೇಸು ಎಂಥ ದೇವರು, ಆತನ ಹೃದಯ ಎಂಥದ್ದು, ಆತನ ಆಸೆ ಎಂಥದ್ದೆಂಬುದಾಗಿ ತಿಳಿಯದೆ, ವಿತೌಟ್ ನೋಯಿಂಗ್ ಗಾಡ್ ವಿ ಗೆಟ್, ನಮಗೆ ಬೇಜಾರಾಗ್ಬಿಡುತ್ತೆ. ನಾವು ನನ್ನ ದೇವರು ಎಂಥ ದೇವರು ಎಂಬುದಾಗಿ ನನಗೆ ಗೊತ್ತಿಲ್ಲದೆ ಇರುವಾಗ ಪ್ರಾರ್ಥನೆ ನನಗೆ ಬೇಜಾರಾಗುತ್ತೆ. ನನ್ನ ದೇವರ ಹೃದಯ ಎಂಥದ್ದೆಂಬುದಾಗಿ ನನಗೆ ಗೊತ್ತಿಲ್ಲದೆ ಇರುವಾಗ ನಾನು ಬೇಜಾರಾಗ್ತೇನೆ. ಇದರಿಂದ ಲೋಕದಲ್ಲಿರುವಂತಹ ವ್ಯಕ್ತಿಗಳು, ಲೋಕದಲ್ಲಿರುವಂತಹ ರಾಜ್ಯಗಳು ಉತ್ತರಿಸುವ ವಿಧಾನಗಳನ್ನು ನಾವು ನೋಡಿ ನಾವು ಬೇಜಾರಾಗ್ತೇವೆ. ಅಲ್ಲಲ್ಲ ಅಲ್ಲಲ್ಲ ಅದಕ್ಕಾಗಿ ನಾವು ಮಾಡ್ತೇವೆ, ಕೆಲವು ಪ್ರಾರ್ಥನೆ ಮಾಡೋದಿಲ್ಲ, ನೋ ಪ್ರೇಯರ್. ಎದಕ್ಕೆ ಪ್ರೇಯರ್ ಇಲ್ಲ ಅಂತ ಹೇಳಿದ್ರೆ, ಅವರಿಗೆ ಪ್ರೇಯರ್ ಅಂತ ಹೇಳಿದ್ರೆ ಅದೊಂದು ಲಿಸ್ಟ್ ತರ, ಒಂದು ರೇಷನ್ ಲಿಸ್ಟ್ ತರ. ದೇವರಿಗೆ ಅದು ಕೊಡು ಸ್ವಾಮಿ, ಇದು ಕೊಡು ಸ್ವಾಮಿ, ಅದು ಕೊಡು ಸ್ವಾಮಿ, ಇದು ಕೊಡು ಸ್ವಾಮಿ, ಅದು ಕೊಡು ಸ್ವಾಮಿ, ಇದು ಕೊಡು ಸ್ವಾಮಿ. ದೇವರು ಅದು ಕೊಡೋದಿಲ್ಲ, ಇದು ಕೊಡೋದಿಲ್ಲ, ಯಾವುದು ಕೊಡೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರು ಅಲ್ಲವೇ? ಕೆಲವರಿಗೆ ಪ್ರಾರ್ಥನೆ ಅಂತ ಹೇಳಿದ್ರೆ ಯಾವಾಗಲೂ ಅಳೋದು, ಅರ್ಥವಂತ ಪ್ರೇಯರ್ ಮಾಡ್ತಾರೆ. ಐ ಆಮ್ ನಾಟ್ ಅಗೇನ್ಸ್ಟ್, ನಾನು ಪ್ರೇಯರ್ ಮಾಡ್ತೀನಿ, ನಾನು ಹತ್ಕೊಂಡೆ ಪ್ರೇಯರ್ ಮಾಡ್ತೀನಿ, ಬಟ್ ಎಲ್ಲ ಸರಿಯಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯ ಫಸ್ಟ್ ವಿ ನೀಡ್ ಟು ರಿಯಲೈಸ್, ನಾವು ಪ್ರಾರ್ಥನೆ ಮಾಡುವಾಗ ದೇವರು ನನ್ನ ತಂದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ನಾನು ಜ್ಞಾಪಕದಲ್ಲಿಟ್ಕೊಳ್ಬೇಕು. ಆಮೇಲೆ ಕೆಲವರು ಪ್ರಾರ್ಥನೆ ಮಾಡುವಾಗ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಅರಸನ ಮುಂದೆ ಸೇವಕರ ಥರ ಹೋಗಿ ಪ್ರೇಯರ್ ಮಾಡ್ತಾರೆ. ಆ ವಿಧವೇ ಮಾಡಲ್ಲ ಪ್ರೇಯರ್, ಅರಸನ ಮುಂದೆ ಸೇವಕರ ಥರ ಪ್ರೇಯರ್ ಮಾಡ್ತಾರೆ. ಸೇವಕರ ಥರ ಪ್ರೇಯರ್ ಮಾಡಿದ್ರೆ ದೇವರು ಉತ್ತರ ಕೊಡಲ್ಲ. ಅಲ್ವಿಯ ಅಲ್ವಿಯ ನಮಗೆ 3 ಪೊಸಿಷನ್ಸ್ ಇದೆ, ನಮಗೆ 3 ಸ್ಥಾನಗಳಿದೆ. ಮೊದಲನೇದಾಗಿ ನಾವು ದೇವರ ಮುಂದೆ ನಾವು ಆತನ ಮಕ್ಕಳು. ಆಮೇಲೆ ಅಲ್ವಿಯ ಸೈತಾನನ ಮುಂದೆ ನಾವು ಯಾರು? ಸೈತಾನನ ಮುಂದೆ ನಾವು ಯಾರು? ಸೈತಾನನ ಮುಂದೆ ನಾವು ಸರ್ವೆಂಟ್ಸ್ ಅಲ್ಲ, ಸೈತಾನ ಮುಂದೆ ನಾವು ಸೇವಕರಲ್ಲ, ಸೈತಾನನ ಮುಂದೆ ನಾವು ಸ್ನೇಹಿತರು ಸಹ ಅಲ್ಲ, ಸೈತಾನನ ಮುಂದೆ ನಾವು ಅಧಿಕಾರವುಳ್ಳವರು, ಸೈತಾನನ ಮೇಲೆ ನಾವು ಅಧಿಕಾರವುಳ್ಳವರು. ದೆವ್ವಗಳನ್ನ ಬಿಡಿಸುವಾಗ ಬೇಡ್ಕೊಳ್ಳೋದಲ್ಲ, ದೆವ್ವಗಳನ್ನ ಬಿಡಿಸುವಾಗ ನಾವು ಅಧಿಕಾರದಿಂದ ಗದರಿಸುವರಾಗಿರುವುದು. ಯೇಸು ಸ್ವಾಮಿಯ ಬಳಿಗೆ ಬಂದು ನಾವು ಪ್ರೇಯರ್ ಮಾಡುವಾಗ ಯೇಸು ಸ್ವಾಮಿಗೆ ಆಜ್ಞೆ ಮಾಡೋದಲ್ಲ, ಯೇಸು ಸ್ವಾಮಿ ಹತ್ರ ಬೇಡ್ಕೊಳ್ಳೋದಲ್ಲ, ಯೇಸು ಸ್ವಾಮಿ ಹತ್ರ ನಾವು ಆತನ ಮಕ್ಕಳು ಅನ್ನೋ ಮನೋಭಾವದಿಂದ ಬಂದು ನಾವು ದೇವರನ್ನು ಪ್ರಾರ್ಥಿಸಬೇಕು. ದೇವರ ಮುಂದೆ ಕೆಲವರು ಯಾವ ಥರ ಮಾಡ್ತಾರೆ ಅಂದರೆ ಸೇವಕರುಗಳ ಥರ ಮಾಡ್ತಾರೆ. ದೇವರ ಮುಂದೆ ಕೆಲವರು ಯಾವ ಥರ ಪ್ರೇಯರ್ ಮಾಡ್ತಾರೆ ಅಂತ ಹೇಳಿದ್ರೆ ದೇವರಿಗೆ ಅವರು ಆಜ್ಞಾಪಿಸ್ತಾರೆ. ಬೋತ್ ಆರ್ ರಾಂಗ್. ದೇವರ ಮುಂದೆ ನಾವು ಏನಪ್ಪ ಅಂದರೆ ಆತನ ಪ್ರಿಯರಾದ ಮಕ್ಕಳು, ಆತನಿಗೆ ಇಷ್ಟವಾದ ಮಕ್ಕಳು, ನಾವು ಆತನನ್ನು ಪ್ರೀತಿಸಿದ ದೇವರು. ಆತನ ಪ್ರೀತಿಯನ್ನು ನಮಗೆ ಆತನ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಂತ ಹೇಳಿದ್ರೆ ಇಟ್ಸ್ ವೆರಿ ಹ್ಯೂಜ್. ಪೌಲ್ ಹೇಳ್ತಾನೆ, ಅದರ ಉದ್ದ, ಅದರ ಅಗಲ, ಅದರ ಆಳ, ಅದರ ಎತ್ತರ ಎಷ್ಟೆಂಬುದಾಗಿ ನಾವು ಸಭೆಯಾಗಿ ಕೂತ್ಕೊಂಡು ಅದನ್ನು ಡಿಸ್ಕಸ್ ಮಾಡಿ ಅದನ್ನು ಅನುಭವಿಸುವಾಗ ಏನೋ ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ತೀವಿ ಅಲ್ವೇ? ಸೊ ನಾವು ದೇವರ ಬಳಿಗೆ ಬರುವಾಗ ದೇವರ ಮಕ್ಕಳಾಗಿ ಬರಬೇಕು. ದೇವರ ಬಳಿಗೆ ನಾವು ಪ್ರೇಯರ್ ಮಾಡುವಾಗ ನಾನು ದೇವರು ಎಂಥ ದೇವರೆಂಬುದಾಗಿ ಅರಿತುಕೊಂಡು ನಾನು ಪ್ರೇಯರ್ ಮಾಡುವಾಗ ದೇವರು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಅರಿಯುವಂತಹ ಸಮಯ ದೇವರನ್ನು ಸಿದ್ಧ ಮಾಡ್ತಾನೆ. ನಾನು ದೇವರನ್ನು ಅರಿತುಕೊಂಡು ದೇವರ ಹೃದಯವನ್ನು ತಿಳ್ಕೊಂಡು ಆ ತಿಳ್ಕೊಳ್ಳುವಂಥ ಸಮಯದಲ್ಲಿ ದೇವರು ನನ್ನ ಜೀವಿತವನ್ನು ಸಿದ್ಧ ಮಾಡಿ ಕೊನೆಯದಾಗಿ ನಾನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದೇವರು
ನಾನು ಮಾಡೋ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಯಾಕೆ ಜನರು ಬೇಸರಗೊಳ್ತಾರೆ? ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಎರಡನೇ ವಿಷಯ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಮೊದಲನೇದಾಗಿ ನನ್ನ ದೇವರು ಯಾರು, ನನ್ನ ದೇವರು ಎಂಥ ದೇವರಾಗಿ ನಾನು ತಿಳ್ಕೊಳ್ಳೋದು. ನನಗೆ ತಿಳಿಯದೆ ನಾನು ಪ್ರೇಯರ್ ಮಾಡುವಾಗ ನಾನು ಭಿಕ್ಷಕನ ರೀತಿಯಲ್ಲಿ ಪ್ರೇಯರ್ ಮಾಡ್ತೀನಿ, ಸೇವಕನ ರೀತಿಯಲ್ಲಿ ಪ್ರೇಯರ್ ಮಾಡ್ತೀನಿ, ನಾನು ಒಬ್ಬ ದರಿದ್ರನ ರೀತಿಯಲ್ಲಿ ಪ್ರೇಯರ್ ಮಾಡ್ತೀನಿ. ಆದರೆ ದೇವರು ನನ್ನನ್ನು ಆ ಯಾವ ದೃಷ್ಟಿಯಿಂದ ನೋಡೋದಿಲ್ಲ. ಅಲ್ವೇ? ದೇವರು ನನ್ನನ್ನು ತನ್ನ ಮಗನು ಮಗಳು ಅನ್ನೋ ದೃಷ್ಟಿಯಿಂದ ನೋಡ್ತಾ ಇರೋ ಕಾರಣ ನಾವು ದೇವರನ್ನು ಪ್ರವೇಶಿಸುವಾಗ, ಪ್ರಾರ್ಥನೆ ಮಾಡುವಾಗ ಧೈರ್ಯದಿಂದ, ಆತನ ಮಕ್ಕಳನ್ನು ಭರವಸೆಯಿಂದ ನಾವು ದೇವರ ಹತ್ರ ಪ್ರೇಯರ್ ಮಾಡಬೇಕು. ಅಲ್ವೇ? ಎರಡನೇದಾಗಿ ಹೇಳಿ ನಾನು ಮುಕ್ತಾಯ. ಕೆಲವರು ಪ್ರಾರ್ಥನೆ ಮಾಡುವಾಗ ಬೇಸರಗೊಳ್ತಾರೆ. ಯಾಕೆ ಬೇಸರಗೊಳ್ತಾರಪ್ಪ ಅಂತ ಹೇಳಿದ್ರೆ, ದೇವರು, ದೇವರ ಶಕ್ತಿ, ದೇವರ ಬಲ, ದೇವರ ಜ್ಞಾನಕ್ಕಿಂತ ಹೆಚ್ಚಾಗಿ ಅವರ ಸಮಸ್ಯೆಗಳು ಅವರ ಮನಸ್ಸುಗಳನ್ನು, ಅವರ ಆಲೋಚನೆಗಳನ್ನು ಎಷ್ಟು ಮಂಕು ಮಾಡ್ತವೆ ಅಂತ ಹೇಳಿದ್ರೆ, ಆ ಸಮಸ್ಯೆಗಳ ಬಗ್ಗೆನೇ ಅವ್ರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಆ ಸಮಸ್ಯೆಗಳ ಬಗ್ಗೆನೇ ಹೆಚ್ಚಾಗಿ ಅವರು ಚಿಂತೆ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಆ ಸಮಸ್ಯೆಗಳನ್ನ ಅವ್ರ ಜೀವಿತದಲ್ಲಿ ದೇವರಿಗಿಂತ ದೊಡ್ಡದಾಗಿ ಮಾಡಿಕೊಂಡು, ಈ ಸಮಸ್ಯೆಯಿಂದ ನಮ್ಮ ಹೊರಗಡೆ ತರೋದಕ್ಕೆ ಯಾರಿಗೂ ಆಗೋದಿಲ್ಲ ಅನ್ನೋ ಮನಸ್ತತ್ವದಿಂದ ಅವರು ಪ್ರಯತ್ನ ಮಾಡ್ತಾರೆ. ಅಲ್ವೇ? ಯಾವಾಗ ನನ್ನ ಜೀವಿತದಲ್ಲಿ ನನ್ನ ಸಮಸ್ಯೆಗಳನ್ನು, ನನ್ನ ರೋಗಗಳನ್ನು, ನನ್ನ ವಿಷಯಗಳನ್ನು ದೇವರಿಗಿಂತ ದೊಡ್ಡದಾಗಿ ಮಾಡಿ ಅದನ್ನೇ ಯಾವಾಗ ನಾನು ಯೋಚಿಸ್ತಾ ಇರೋದಾದ್ರೆ, ಪ್ರಾರ್ಥನೆಯಲ್ಲಿ ನನಗೆ ಜಯ ಇರಲ್ಲ. ಪ್ರಾರ್ಥನೆಯಲ್ಲಿ ಯಾವಾಗ ನನ್ನ ಜೀವನದಲ್ಲಿ ಏನಿರ್ತದಪ್ಪ ಅಂತ ಹೇಳಿದ್ರೆ ಬೇಸರ ಇರ್ತದೆ. ಆಮೇಲೆ ಅಲ್ಲೂಯ್ಯ, ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳಬಾರದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ದೃಷ್ಟಿ, ನಮ್ಮ ಗಮನ ಸಮಸ್ಯೆಗಳಿಂದ ತೆಗೆದು ದೇವಾದಿದೇವನು, ರಾಜಾದಿರಾಜನು, ಕರ್ತಾದಿಕರ್ತನು ಎಲ್ಲ ವಿಷಯಗಳನ್ನು ಮಾಡೋದಕ್ಕೆ ಸಾಧ್ಯವಾದ ದೇವರ ಮೇಲೆ ನಮ್ಮ ಗಮನ ಇಡಬೇಕು. ಆಮೇಲೆ ಯಾವಾಗ ನಮ್ಮ ದೃಷ್ಟಿಯನ್ನು ತಿರುಗಿಸ್ತೀವೋ ದೆನ್ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಬೇಸರ ಇರಲ್ಲ. ಪ್ರಾರ್ಥನೆ ಮಾಡುವಾಗ ನಮಗೆ ಭರವಸೆ ಇರ್ತದೆ. ಏನು ಭರವಸೆ? ನನ್ನ ದೇವರು ಸರ್ವಶಕ್ತನಾದ ದೇವರು, ನನ್ನ ದೇವರು ಇದನ್ನು ಮಾಡೋದಕ್ಕೆ ನನಗೆ ಸಾಧ್ಯ, ನನ್ನ ದೇವರು ಈ ಪ್ರಾರ್ಥನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಅನ್ನೋ ಧೈರ್ಯ ನನ್ನ ಜೀವಿತದಲ್ಲಿ ಬಂದಾಗ ನಾನೇ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಯಾವ ರೀತಿಯಾಗಿಯೂ ನಾನು ಬೇಸರಗೊಳ್ಳದೆ ನಾನು ಪ್ರತಿ ದಿವಸ ದೇವರಿಗೆ ಎಡಬಿಡದೆ ಪ್ರಾರ್ಥನೆ ಮಾಡೋದಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಯಾವಾಗ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಯಾವಾಗಲೂ ಮಾಡಬೇಕು. ಯಾವಾಗಲೂ ಪ್ರಾರ್ಥನೆ ಮಾಡೋದನ್ನು ಜನರು ನೋಡಿ ಬಹಳ ಸ್ಪಿರಿಚುವಲ್ ಅಂತ ಹೇಳ್ತಾರೆ. ಹೇಳಿದ್ರ? ನನಗೆ ಹೇಳ್ತಾರೆ, ಎಷ್ಟು ಜನ ಹೇಳ್ತಾರೆ. ದಟ್ ಈಸ್ ನಾಟ್ ಬಹಳ ಸ್ಪಿರಿಚುವಲ್, ದಟ್ ಈಸ್ ಅ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್. ಅದೇ ಆತ್ಮೀಯ ಜೀವಿತದ ಒಂದು ಗುಣಮಟ್ಟ. ನೀನು ಕೈ ಹಾಕೋ ಕೆಲಸ, ನೀನು ಕಾಲಿಡೋ ಕೆಲಸ, ನೀನು ಉದ್ದೇಶಿಸೋ ಎಲ್ಲ ಕೆಲಸಗಳಿಗೆ ಮುಂಚೆ ನೀನಲ್ಲ ಹೋಗೋದು, ನಿನ್ನ ಹಣ ಅಲ್ಲ ಹೋಗೋದು, ನಿನ್ನ ಜ್ಞಾನ ಅಲ್ಲ ಹೋಗೋದು, ನಿನ್ನ ಪ್ರಾರ್ಥನೆ ಹೋಗ್ಬೇಕು. ಆಗ ಜ್ಞಾನೋಕ್ತಿಯಲ್ಲಿ ವಾಕ್ಯ ಹೇಳಿದ ಪ್ರಕಾರ, ಟ್ರಸ್ಟ್ ಇನ್ ದ ಲಾರ್ಡ್, ಡು ನಾಟ್ ಲೀನ್ ಆನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್, ಇನ್ ಆಲ್ ಯುವರ್ ವೇಸ್ ಅಕ್ನಾಲೆಜ್ ಹಿಮ್, ಹಿ ಮೇಕ್ಸ್ ಯುವರ್ ಪಾತ್ ಸ್ಟ್ರೇಟ್. ನಾವು ಹಾಕೋ ಪ್ರತಿಯೊಂದು ವಿಷಯಗಳಲ್ಲಿ ನಾವು ದೇವರನ್ನು ಅಕ್ನಾಲೆಜ್ ಮಾಡುವಾಗ, ನಾವು ಆತನನ್ನು ಅರಿಕೆ ಮಾಡುವಾಗ, ನಾವು ಆತನನ್ನು ಸ್ಮರಿಸುವಾಗ, ನಾವು ಆತನನ್ನು ಪ್ರಾರ್ಥಿಸುವಾಗ ಆತನ ಎಲ್ಲ ಮಾರ್ಗಗಳನ್ನು ಸರಳ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಎರಡು ವಿಷಯಗಳು ನಾವು ಇಟ್ಕೊಳ್ಬೇಕು. ನಾನು ದೇವರ ಮುಂದೆ ಆತನ ಪ್ರಿಯನಾದ ಮಗ, ಅದಕ್ಕಾಗಿ ದೇವರ ಮುಂದೆ ನಾನು ಹೋಗುವಾಗ ಧೈರ್ಯದಿಂದ, ಭರವಸೆಯಿಂದ, ದೇವರ ಮೇಲೆ ಸಂಪೂರ್ಣವಾದ ಭಾರದಿಂದ ನಾನು ಹೋಗಬೇಕು. ಎರಡನೇದಾಗಿ ನನ್ನ ದೇವರು ಯಾರು, ನನ್ನ ದೇವರು ಎಷ್ಟು ಶಕ್ತಿಯುಳ್ಳವನು, ನನ್ನ ದೇವರು ಎಷ್ಟು ಜ್ಞಾನವಂತನು, ನನ್ನ ದೇವರು ಆತನು ಎಷ್ಟು ಪ್ರೀತಿಯುಳ್ಳ, ಆತನ ಸ್ವಭಾವ ಏನೆಂಬುದಾಗಿ ನಾನು ತಿಳ್ಕೊಂಡಾಗ ಪ್ರತಿ ದಿವಸ ನಾನು ಪ್ರೇಯರ್ ಮಾಡ್ತೇನೆ. ನನ್ನ ಗಮನ, ನನ್ನ ದೃಷ್ಟಿ ಸಮಸ್ಯೆಗಳ ಮೇಲಲ್ಲ, ನನ್ನ ಗಮನ, ನನ್ನ ದೃಷ್ಟಿ ದೇವರ ಮೇಲೆ ಇಟ್ಟು ನಾನು ಪ್ರೇಯರ್ ಮಾಡುವಾಗ ನಾನು ಯಾವತ್ತಿಗೂ ಆ ಒಂದು ಪ್ರಾರ್ಥನೆಯಲ್ಲಿ ಬೇಜಾರಾಗೋದಿಲ್ಲ. ಆ ಪ್ರಾರ್ಥನೆಯಲ್ಲಿ ಯಾವತ್ತಿಗೂ ನಾನು ಮನಸ್ಸೋತು ಹೋಗೋದಿಲ್ಲ. ಆ ಪ್ರಾರ್ಥನೆ ನಾನು ಯಾವಾಗಲೂ ಆನಂದಿಸುವ ಹಾಗೆ. ಆಮೇಲೆ ಹಲ್ಲೆಲೂಯಾ,
ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನು ಪ್ರಾರ್ಥನೆ ಆಲಯಗಳನ್ನಾಗಿ ಕರೀತಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಈ ಪ್ರಾರ್ಥನೆಯನ್ನು ಒಂದು ಈವೆಂಟ್ ಆಗಿ ಅಲ್ಲ, ಒಂದು ಮೂವ್ಮೆಂಟ್ ಆಗಿ ಪ್ರತಿ ದಿವಸ ಸತತವಾಗಿ ಇದನ್ನು ನಮ್ಮ ಜೀವನದಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡು ಹೋಗಲಾಗಿದೆ. ಆಮೇಲೆ ಹಲ್ಲೆಲೂಯಾ. ಸೊ ಪ್ರಾರ್ಥನೆಗೆ ತಡೆ ಮೊದಲನೇದಾಗಿ ಸ್ಲ್ಯಾಂಡರ್, ಇತರರ ಬಗ್ಗೆ, ಬೇರೆಯವರ ಬಗ್ಗೆ ನಮ್ಮ ಜೀವಿತದಲ್ಲಿ ಸುಳ್ಳು ಸಾಕ್ಷಿಗಳನ್ನು ಅಥವಾ ಅವರ ಕೆಟ್ಟ ವಿಷಯಗಳನ್ನು ಹಬ್ಬುವುದಕ್ಕಿಂತ ಬದಲಾಗಿ ಅದನ್ನು ಬಹಿರಂಗ ಮಾಡೋದರ ಬದಲಾಗಿ ನಮ್ಮ ಜೀವಿತದಲ್ಲಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದಾಗಿದೆ. ಯಾಕೆ ಮಾಡಬೇಕು ಪ್ರಾರ್ಥನೆ ಅಂತ ಹೇಳಿದ್ರೆ, ನೀನು ಮಾಡೋ ಪ್ರಾರ್ಥನೆ ದೇವರು ಉತ್ತರ ಕೊಡ್ತಾರೆ. ನೀನು ಮಾಡೋ ಪ್ರಾರ್ಥನೆ ಬದಲಾಯಿಸ್ತಾರೆ. ನೀನು ಮಾಡುವ ಪ್ರಾರ್ಥನೆ ಉತ್ತರಗಳನ್ನು ತೆಗೆದುಕೊಂಡು ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದಕ್ಕಾಗಿ ನಾವು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ ಪ್ರಕಾರ ನಾವು ಬೇಸರಗೊಳ್ಳದೆ ಯಾವಾಗಲೂ ನಾವು ದೇವರನ್ನು ಪ್ರಾರ್ಥಿಸುವರಾಗಿರಬೇಕು. ಯಾಕಂದರೆ ನನ್ನ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನನ್ನ ದೇವರು ಬಲವುಳ್ಳ ದೇವರು. ನನ್ನ ದೇವರು ಎಷ್ಟು ಶಕ್ತಿವಂತನ ಅಂತ ಹೇಳೋದಾದ್ರೆ, ಆತನ ನಾವು ಮಾಡೋ ಪ್ರತಿಯೊಂದು ಪ್ರಾರ್ಥನೆಗಳಿಗೆ ಆತನ ಸಮಯ, ಆತನ ಕಾಲ, ಆತನ ಒಂದು ವಿಷಯಗಳಿಗೆ ಅನುಗುಣವಾಗಿ ಆತನಿಗೆ ಉತ್ತರವನ್ನು ಕೊಡುವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಜನ ಹೇಳ್ತೀವಿ, ಇವತ್ತಿನ ನಾನು ಪ್ರಾರ್ಥನೆಯನ್ನು ಯಾವಾಗಲೂ ಮಾಡ್ತೀನಿ. ಎರಡನೇದಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತೀನಿ. ಎಷ್ಟು ಜನ ಹೇಳ್ತೀನಿ? ಹೇಳೋರೆಲ್ಲರ ಸಮಯ ಎದ್ದುಕೊಳ್ಳೋಣ. ನಮ್ಮ ಕರಗಳು ಯೇಸುವಿನ ಕಡೆಗೆ ಎತ್ತಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಲೆಟ್ಸ್ ಪ್ರೇ. ಸಮಯ ನಾವು ಪ್ರಾರ್ಥನೆ ಮಾಡೋದು. ಈ ಪ್ರಾರ್ಥನೆ ಅನ್ನೋದು ಕೇವಲ ಒಂದು ಘಟನೆ, ಒಂದು ಈವೆಂಟ್, ಒಂದು ವಿಷಯ ಮಾತ್ರ ಆಗಿರಬಾರ್ದು. ಯಾವತ್ತೋ ಒಂದು ದಿವಸ ಮಾಡುವಂಥದ್ದಾಗಿರಬಾರ್ದು. ಯಾವುದೋ ಹಬ್ಬಗಳಲ್ಲಿ, ಯಾವುದೋ ಒಂದು ಒಳ್ಳೆಯ ದಿವಸಗಳಲ್ಲಿ ಮಾತ್ರ ಮಾಡುವಂಥ ಒಂದು ವಿಷಯವಲ್ಲ. ದಿಸ್ ಪ್ರೇಯರ್ ಶುಡ್ ಬಿ ಮೈ ಲೈಫ್ ಸ್ಟೈಲ್. ಇದು ನನ್ನ ಜೀವಿತದ ಒಂದು ಶೈಲಿ ಆಗ, ಒಂದು ಸ್ಟೈಲ್ ಆಗ. ಅದಕ್ಕಾಗಿ ನಾವು ಕಣ್ಣುಗಳು ಮುಚ್ಚಿಕೊಳ್ಳೋಣ, ನಮ್ಮ ಕರಗಳ ಯೇಸುವಿನ ಕಡೆಗೆ ಎತ್ತೋಣ. ಲಾರ್ಡ್, ನಮ್ಮನ್ನು ಪ್ರಾರ್ಥನೆಯ ಆಲಯಗಳನ್ನಾಗಿ ರೂಪಿಸು, ಎದ್ದೇಳಿಸು. ನಾಟ್ ಜಸ್ಟ್ ಸ್ಟೇಟ್ಮೆಂಟ್, ಕೇವಲ ಹೇಳುವಂಥವ್ರು ಮಾತ್ರ ಅಲ್ಲ ಸ್ವಾಮಿ, ಇದನ್ನು ನಾವು ನಡೆಯುವಂಥವ್ರು ಆಗುವಂತೆ. ಈ ಪ್ರಾರ್ಥನಾ ಒಂದು ಸ್ವಾಮಿ ನಮ್ಮ ಜೀವಿತದಲ್ಲಿ ಕೇವಲ ಒಂದು ಘಟನೆಗಳಾಗಿ ಮಾತ್ರ ಇರೋದಂತೆ, ಯಾವಾಗಲೂ ಒಂದು ಸಾರಿ ನಮ್ಮ ಜೀವಿತದಲ್ಲಿ ಮಾಡುವಂಥದ್ದಾಗಿರೋದಂತೆ. ಪ್ರತಿ ದಿವಸ ಇದೊಂದು ಚಲಾವಣೆಯಾಗಿ, ಇದನ್ನು ಪ್ರತಿ ದಿವಸ ಎಡಬಿಡದೆ ಹಗಲಿರುಳು ಪ್ರತಿ ದಿವಸ ಬೇಸರಗೊಳ್ಳದೆ ನನ್ನ ಜೀವಿತದಲ್ಲಿ ನಾನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯನ್ನಾಗಿ ನಾನು ನಿಲ್ಲಿಸುವ ಸಮಯ ದೇವರಿಗೆ ಮಾತ್ರ ಮಾತಾಡಿ. ಲೆಟ್ಸ್ ಸ್ಪೀಕ್ ಟು ಗಾಡ್. ನಿಮ್ಮ ಸ್ವಂತ ಭಾಷೆಗಳಲ್ಲಿ ನೀವು ಮಾತನಾಡಿ. ನಮಗೆ ಯಾವ ಹಾಡಿನ ಇಲ್ಲ ಬೇರೆ ಯಾರು ನಮಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಲೆಟ್ಸ್ ಪ್ರೇ. ನಮ್ಮ ಸ್ವಂತ ಭಾಷೆಗಳನ್ನ ಮಾತನಾಡೋಣ ದೇವರ ಹತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ವಿ ವರ್ಷಿಪ್ ಯು. Thank you, Jesus. Thank you, Lord. ಎಲ್ಲರೂ ಮಾತನಾಡೋಣ. ಈ ಮೊಣಕಾಲು ಹಾಕಿ ಪ್ರಾರ್ಥಿಸಬೇಕಂತ ಹೇಳೋದಾದ್ರೆ ಪ್ರಾರ್ಥಿಸ್ರಿ. ಸ್ವರ ವ್ಯಕ್ತಿ ನೀವು ಪ್ರಾರ್ಥಿಸಬೇಕಂತ ಹೇಳೋದಾದ್ರೆ ಪ್ರಾರ್ಥಿಸ್ರಿ. ಬಟ್ ಡೋಂಟ್ ಬಿ ಸೈಲೆಂಟ್. ದೇವರ ಒಟ್ಟಿಗೆ ಮಾತನಾಡಿರುವಾಗ ಎಡಬಿಡದೆ, ಬೇಸರ ಪಡದೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಜೀವಿತದಲ್ಲಿ ಬೇಸರಕ್ಕೆ ಯಾವ ಸ್ಥಾನವನ್ನು ಅವಕಾಶ ನಾವು ಕೊಡಲಾರೆ. ದೇವರ ಮಕ್ಕಳಾಗಿ, ದೇವರ ಎದುರುಗಡೆ ನಾವು ಮಕ್ಕಳಾಗಿ, ಆತನಿಗೆ ಪ್ರಿಯರಾದ ಮಕ್ಕಳಾಗಿ ಆತನನ್ನು ನಾವು ಬೇಡಿಕೊಳ್ಳುವಾಗ, ಆತನ ನಾವು ಕೇಳಿಕೊಳ್ಳುವಾಗ, ನಮಗೆ ಕೊಡಲ್ಪಟ್ಟ ಅಧಿಕಾರದಿಂದ, ನಮಗೆ ಕೊಡಲ್ಪಟ್ಟಂತ ವಾಗ್ದಾನಗಳಿಂದ ನಾವು ದೇವರನ್ನು ಕೇಳಿಕೊಳ್ಳುವಾಗ ಖಂಡಿತವಾಗಿಯೂ ದೇವರನ್ನು ಉತ್ತರ ಕೊಡುವ ದೇವರಾಗಿದ್ದಾನೆ. Thank you, Jesus. Thank you, Holy Spirit. ನನ್ನ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ಅಂದಿನ ನಮ್ಮ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ನಮ್ಮ ಕೈಗಳನ್ನೆತ್ತಿ ಹೇಳೋಣ ಪ್ರಿಯರೇ. ನಮ್ಮ ಪ್ರಾರ್ಥನೆ ಧೂಪದಂತೆ ನಿಂಬಳಿ
ನನ್ನ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ಪ್ರಾರ್ಥನಾ ವೀರರು ದೇಶವೆಲ್ಲ ಹೇಳಬೇಕು. ಪ್ರಾರ್ಥನಾ ವೀರರು ದೇಶವೆಲ್ಲ ಹೇಳಬೇಕು. ಮುರಿದ ಸಂಬಂಧ ಮತ್ತೆ ಕಟ್ಟಲ್ಪಡಬೇಕು. ಮುರಿದ ಸಂಬಂಧ ಮತ್ತೆ ಕಟ್ಟಲ್ಪಡಬೇಕು. ಕರ್ತನೇ ಬೇಡುವೆ, ಕರ್ತನೇ ನಿನ್ನ ಬೇಡುವೆ. ನಮ್ಮ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ಅನುದಿನವೂ ಕರ್ತನೆ ನಮ್ಮ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ಪರಲೋಕ ಅಗ್ನಿ, ಪರಲೋಕ ಅಗ್ನಿಯು ಎಲ್ಲೆಲ್ಲೂ ಉರಿಯಬೇಕು. ಪ್ರಾರ್ಥನೆ ಅಗ್ನಿ, ಪರಲೋಕ ಅಗ್ನಿಯು ಎಲ್ಲೆಲ್ಲೂ ಉರಿಯಬೇಕು. ಪಾಪದ ಕಾರ್ಯವೆಲ್ಲ ಸುಟ್ಟು ಹಾಕಲ್ಪಡಬೇಕು. ಪಾಪದ ಕಾರ್ಯವೆಲ್ಲ ಸುಟ್ಟು ಹಾಕಲ್ಪಡಬೇಕು. ಕರ್ತನೇ ಬೇಡುವೆ ಪೂರ್ಣ ಹೃದಯದಿಂದ. ಕರ್ತನೇ ಬೇಡುವೆ, ನನ್ನ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ನಮ್ಮ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ದೂರ ಹೋದ ಜನರೆಲ್ಲ ನಿನ್ನ ಬಳಿ ಬರಬೇಕು. ಪ್ರಾರ್ಥನೆಗಳ ಮೂಲಕ ದೂರ ಹೋದ ಜನರೆಲ್ಲ ನಿನ್ನ ಬಳಿ ಬರಬೇಕು. ಕರ್ತನೇ ದೇವರೆಂದು ಪಾದಕ್ಕೆ ಬೀಳಬೇಕು. ಕರ್ತನೇ ದೇವರೆಂದು ಪಾದಕ್ಕೆ ಬೀಳಬೇಕು. ಕರ್ತನೇ ಬೇಡುವೆ, ಕರ್ತನೇ ನಿನ್ನ ಬೇಡುವೆ. ನನ್ನ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ಅನುದಿನವೂ ನಮ್ಮ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕಯ್ಯ. ಪ್ರಾರ್ಥನೆ ಮೋಡವು ಭಾರತವ ಕವಿಯಬೇಕು. ನಮ್ಮ ಮೂಲಕ ಪ್ರಾರ್ಥನಾ ಮೋಡವು ಭಾರತವ ಕವಿಯಬೇಕು. ಉಜ್ಜೀವನ ಮಳೆಯು ಭೋರ್ಗರೆದು ಸುರಿಯಬೇಕು. ಉಜ್ಜೀವನ ಮಳೆಯು ಭೋರ್ಗರೆದು ಸುರಿಯಬೇಕು. ಕರ್ತನೇ ಬೇಡುವೆ, ಕರ್ತನೇ ನಿನ್ನ ಬೇಡುವೆ. ನಮ್ಮ ಪ್ರಾರ್ಥನೆ ಧೂಪದಂತೆ ನಿಂಬಳಿ ಬರಬೇಕು.
ಬೇಕಯ್ಯ ಏಸಯ್ಯ ನಮ್ಮ ಪ್ರಾರ್ಥನೆ ಧೂಪದಂತೆ ತಂದೆ ಪ್ರಾರ್ಥನಾ ವೀರರಾಗಿ ಸ್ವಾಮಿ ನಮ್ಮೆಲ್ಲರನ್ನು ಎದುರಿಸು. ಸ್ತ್ರೀಯರನ್ನು ಪುರುಷರನ್ನು ಸ್ವಾಮಿ, ಹಿರಿಯರನ್ನು ಕಿರಿಯರನ್ನು, ಯವನಸ್ಥರನ್ನು, ಮಕ್ಕಳನ್ನು ಸ್ವಾಮಿ, ವೃದ್ಧರನ್ನು ಎಲ್ಲರನ್ನು ಪ್ರಾರ್ಥನೆಯ ವೀರರನ್ನಾಗಿ ಎದುರಿಸು. ಪ್ರಾರ್ಥನೆಯ ಬಲದ ಸ್ವಾಮಿ, ನಾವು ಯಾರಿಗೆ ಪ್ರಾರ್ಥಿಸ್ತಾ ಇದ್ದೇವೋ ನಮ್ಮ ದೇವರು ಸರ್ವಶಕ್ತನು, ಎಲ್ ಶದಾಯ್, ಸರ್ವವ್ಯಾಪಿ, ಸರ್ವಜ್ಞಾನಿ, ಅಥವಾ ಸರ್ವೋನ್ನತನಾದ ದೇವರನ್ನುವ ಪರಿಜ್ಞಾನ ಅನ್ನುವ ಜ್ಞಾನ ಸ್ವಾಮಿ, ಅರಿವಿಕೆ ಕರ್ತನೆ. ಓ ರೆವಲೇಷನ್ ಪ್ರಕಟಣೆ ಸ್ವಾಮಿ ನಮ್ಮೆಲ್ಲರ ಜೀವಿತಗಳಿಗೆ ಅನುಗ್ರಹವಾಗಲಿ ಸ್ವಾಮಿ. ನಾವು ಮಾಡೋ ಪ್ರಾರ್ಥನೆಗಳನ್ನು ನನ್ನ ದೇವರು ಉತ್ತರಿಸುವ ದೇವರು ಅನ್ನುವ ಜ್ಞಾನ ನಮ್ಮೆಲ್ಲರ ಜೀವಿತಗಳ ಮೇಲೆ ಬಿಡುಗಡೆಯಾಗಲಿ ಸ್ವಾಮಿ. ನಾವು ಯಾವ ಸ್ಥಳಗಳಿಗೆ, ಯಾವ ವಿಷಯಗಳಿಗೆ, ಯಾವ ಕಾರ್ಯಗಳಿಗೆ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಹೋಗಲಿ ಎಂಬುದಾಗಿ, ನಾವು ಪ್ರಾರ್ಥನೆಯನ್ನು ಕಳಿಸ್ತೇವೆ ಎಂಬುದಾಗಿ, ನಾವು ಅದಕ್ಕಾಗಿ ಪ್ರಾರ್ಥಿಸ್ತೇವೆ ಎಂಬುದಾಗಿ ನಮ್ಮ ಜೀವಿತಗಳು ನಾವು ಒಪ್ಪಿಕೊಳ್ಳುವರಾಗಿದ್ದೇವೆ.